ಪರಿಶುದ್ಧಾತ್ಮನಾಗಿರುವ ದೇವರೇ ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ಸ್ತುತಿ ಸಿಂಹಾಸನದ ಮೇಲೆ ಅಯ್ಯ ನಿನ್ನ ಆಸೀನನಾಗಿರುವ ದೇವರು, ಇಲ್ಲದನ್ನು ಇರುವುದಾಗಿ ಕರೆಯುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಬನ್ನಿರಿ ಪವಿತ್ರಾತ್ಮನಾಗಿರುವ ದೇವರೇ ನಿನಗೆ ಸ್ತೋತ್ರ. ನಿನ್ನ ಮಹತ್ ಕಾರ್ಯಗಳನ್ನು ದೇವರೇ ವರ್ಣಿಸಲು ಅಸಾಧ್ಯ ದೇವರೇ. ಏಸಯ್ಯ ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ರಿಖಲಮ ಶತು ರಿಖಲಮ ಮಮ ಯೇಸುವೇ ಹಲ್ಲೆಲೂಯಾ. ಎಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ. ಸಜೀವವುಳ್ಳ ದೇವರಿಗೆ ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ. ಉನ್ನತನೇ ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ಎಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ. ಪರಾಕ್ರಮೆಯಾದ ದೇವರಿಗೆ ನಾವೆಲ್ಲರೂ ಸೇರಿ ಪ್ರಾರ್ಥನೆ ಮಾಡೋಣ. ಉನ್ನತನೇ ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ನೀತಿಯ ರಾಜನೇ ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ಸಜೀವವುಳ್ಳ ದೇವರೇ ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ಆಕಾಶವನ್ನು ಭೂಮಿಯನ್ನು ಸಮಸ್ತವನ್ನು ನಿರ್ಮಿಸಿದ ನಮ್ಮ ನಿರ್ಮಾಣಿಕನಾದ ದೇವರೇ, ಅಯ್ಯ ನಿನಗೆ ಸ್ತೋತ್ರ ಕರ್ತನೆ. ಬನ್ನಿರಿ ಪವಿತ್ರಾತ್ಮನಾಗಿರುವ ದೇವರೇ, ಏಸಯ್ಯ ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ರಿಖಲಮ ಶತು ರಿಖಲಮ ಮಮ. ಉನ್ನತನೇ ನಿನಗೆ ಸ್ತೋತ್ರಂ. ರಿಖಲಮ ಶತು ರಿಖಲಮ ಕರತ ರಿಖಲಮ ಮಮ. ಉನ್ನತನೇ ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ರಿಖಲಮ ಕರದ ಶತು ರಿಖಲಮ ಮಮ. ನೀತಿಯ ರಾಜನೇ ನಿನಗೆ ಸ್ತೋತ್ರ. ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ. ಏಸಯ್ಯ ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ರಾಜ್ಯಾಧಿರಾಜನೇ ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ರಿಖಲಮ ಶತು ರಿಖರತ ರಿಖಲಮ ಮಮ. ರಿಖತರವ ಕರತ ಶತು ರಿಖಲಮ ಮಮ. ಹಲ್ಲೆಲೂಯಾ ಹಲ್ಲೆಲೂಯಾ. ರಿಖಲಮ ಶತು ರಿಖರತ ರಿಖಲಮ ಮಮ. ರಿಖತರವ ಕರದ ರಿಖಲ ರಿಶತು ರಿಖಲಮ ಕರದ ಶತು ರೀಮ ಶತು ರಮ ಕರತ ರಿಖಲಮ ಮಮ. ಏಸಯ್ಯ ನಿನಗೆ ಸ್ತೋತ್ರ. ರಿಖಲಮ ಶತು ರಿಖಲಮ ರಿಮಶತು. ಏಸಯ್ಯ ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ಬನ್ನಿರಿ ಪವಿತ್ರಾತ್ಮನೇ ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ಏಸಯ್ಯ ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ರಿಖಲಮ ಶತು ರಿಖಲಮ. ಯೇಸುವೇ ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ರಿಖನ ಶಕುರ ಬಕರತ ರಿಖನ. ಸಜೀವವುಳ್ಳ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ನೀತಿಯ ರಾಜನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಬನ್ನಿರಿ ಪವಿತ್ರಾತ್ಮನಾಗಿರುವ ದೇವರೇ, ಅಯ್ಯ ನಿನ್ನ ಪ್ರಸನ್ನತೆಯಿಂದ ನಮ್ಮ ನಡೆಸಲು ಬನ್ನಿರಿ. ಇಲ್ಲದನ್ನು ಇರುವುದಾಗಿ ಕರೆಯುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಸಜೀವವುಳ್ಳ ದೇವ ನಿನಗೆ ಸ್ತೋತ್ರಂ ಸ್ತೋತ್ರಂ ಸ್ತೋತ್ರಂ. ರಾಜನೇ ನಿನಗೆ ಸ್ತೋತ್ರಂ. ಯೇಸುವೇ ನಿನಗೆ ಸ್ತೋತ್ರಂ 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 ಸ್ತೋತ್ರಂ.
ರಿಖಲಮ ಶತೋ ರಿಖಲಮ ಮಮ ಕ್ರದ ಶತೋ. ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರ ದೇವರೇ. ಯಾವಾಗಲೂ ಉತ್ತಮವಾದ ಕಾರ್ಯಗಳನ್ನು ಮಾಡಲು ಶಕ್ತನಾಗಿರುವ ದೇವರೇ ನಿನಗೆ ಸ್ತೋತ್ರ. ಎಸಯ್ಯ, ನೀನೇ ಕರ್ತಾದ ಕರ್ತನೆ, ಪ್ರಾರಂಭದಿಂದಲೂ ಅಂತ್ಯದವರೆಗೂ ನಡೆಸಲು ಶಕ್ತನಾಗಿರುವ ದೇವರು. ಅಯ್ಯ, ಇಲ್ಲದನ್ನು ಇರುವುದಾಗಿ ಕರೆಯುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಏಸಪ್ಪ, ಈ ದಿನವೂ ಕರ್ತಾದ ಕರ್ತನೆ ನೇಮಿಸಿದ ದಿನವಾಗಿದೆ ದೇವರೇ. ಇದರಲ್ಲಿ ಕರ್ತಾದ ಕರ್ತನೆ ನಾವು ದೇವ ಏಸಪ್ಪ ನಿನ್ನ ಘನಪಡಿಸಲು ಸೇರಿರುವಾಗ ಎಲ್ಲಿ ಇಬ್ಬರು ಮೂವರು ನಿನ್ನ ಹೆಸರಿನಲ್ಲಿ ಸೇರಿ ಬರುತ್ತಾರಲ್ಲಿ ಇರುವಾತನಾಗಿದ್ದೀಯಾ ಅಯ್ಯ. ಪ್ರಾರ್ಥನೆ ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡೋಣ. ಉನ್ನತನೇ ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ಸ್ತುತಿ ಸಿಂಹಾಸನದ ಮೇಲೆ ಆಸೀನನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಅಯ್ಯ, ನೀನೇ ಪ್ರತಿ ವಿಷಯದಲ್ಲಿ ಇದ್ದುಕೊಂಡು ನಮ್ಮ ನಡೆಸಲು ಶಕ್ತನಾಗಿರುವ ದೇವರು. ಮುಂದಿನ ಹಾಡುಗಳಲ್ಲಿಯೂ ಮತ್ತು ದೇವರೇ ಸಪ ಆರಾಧನೆಯಲ್ಲಿಯೂ ವಾಕ್ಯದಲ್ಲಿಯೂ ಪ್ರತಿ ವಿಷಯದಲ್ಲಿ ದೇವರೇ ಸಪ ನೀನಿದ್ದುಕೊಂಡು ನಡೆಸಿ ನಿನ್ನ ಪ್ರಾರ್ಥನೆ ಮಹಿಮೆ ಹೊಂದಬೇಕೆಂದು ಕೇಳುತ್ತಾ ಯೇಸುವಿನ ಹೆಸರಿನಲ್ಲಿಯೇ ಈ ಆರಾಧನೆ ಈ ಪ್ರಾರ್ಥನೆ ಕೈಗೆ ಸಮರ್ಪಿಸಿ ಬಿಡುತ್ತೇನೆ ತಂದೆಯಾದ ದೇವರೇ. ಆಮೇನ್, ಆಮೇನ್, ಆಮೇನ್. ಸ್ತೋತ್ರ. ಬೆಂಕಿಯಾಗಿ ಇಳಿಯಲಯ್ಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ, ಆತ್ಮ ನದಿಯಲ್ಲಿ ಮುಳುಗಿಸಯ್ಯ.
ದೇವಾದ ದೇವರನ್ನ ಆರಾಧನೆ ಮಾಡಿಕೊಂಡು ಪ್ರತಿಯೊಬ್ಬರು ಕೂಡ ಎಲ್ಲರೂ ಎದುರುಕೊಳ್ಳುವುದಾದರೆ ಸ್ತೋತ್ರ. ಪ್ರತಿಯೊಬ್ಬರು ಕೂಡ ನಾವೆಲ್ಲರೂ ದೇವಾದ ದೇವರನ್ನ ಆರಾಧನೆ ಮಾಡಿಕೊಳ್ಳೋಣ. ಪರಿಶುದ್ಧನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೇ. ಉನ್ನತನಾಗಿರುವ ದೇವರೇ ನಿನಗೆ ಸ್ತೋತ್ರ. ಮಹಾಪರಿಶುದ್ಧ ಸ್ಥಳದಲ್ಲಿ ವಾಸ ಮಾಡುವ ದೇವರೇ ನಿನಗೆ ಸ್ತೋತ್ರ. ಯೇಸುವೇ, ಎಲ್ಲರೂ ಕೂಡ ಬಾಯಿಗಳು ತೆರೆದು ಹೃದಯಪೂರ್ವಕವಾಗಿ ದೇವರನ್ನು ಆರಾಧಿಸೋಣ. ಉನ್ನತನೇ ಆರಾಧನೆ, ಸ್ತೋತ್ರ. Hallelujah, hallelujah, hallelujah. ಯೇಸುವೇ ನಿನಗೆ ಸ್ತೋತ್ರ. ಜೀವಿಸುವ ಕಾಲವೆಲ್ಲ ನಿನ್ನನ್ನೇ ಆರಾಧಿಸುವೆ. ಜೀವಿಸುವ ಕಾಲವೆಲ್ಲ ನಿನ್ನನ್ನೇ ಆರಾಧಿಸುವೆ. ಸ್ತೋತ್ರ.
ಅಯ್ಯ ಅಭಿಷೇಕದಾತ್ಮನೇ ಆತ್ಮ ಪ್ರಿಯನೇ ನಿನ್ನನ್ನೇ ಆರಾಧಿಸುವೆ ಅಯ್ಯ ಅಭಿಷೇಕದಾತ್ಮನೇ ಆತ್ಮ ಪ್ರಿಯನೇ ನಿನ್ನನ್ನೇ ಆರಾಧಿಸುವೆ ಎರಡು ಸೇನಾ ಅಭಿಷೇಕದಾತ್ಮನೇ ನೀನನ್ನೇ ಆರಾಧಿಸುವೆ
ಬಿಟ್ಟು ದೂರ ಹೋದರು, ಎಷ್ಟೆಷ್ಟೋ ಕಷ್ಟಗಳಿಗೆ ಗುರಿ ಮಾಡಿದರು. ಎಷ್ಟೆಷ್ಟೋ ಕಷ್ಟಗಳಿಗೆ ಗುರಿ ಮಾಡಿದರು. ಅಯ್ಯೋ ಪರಿಶುದ್ಧನಾಗಿರುವ ದೇವರೇ, ನೀನು ಇಲ್ಲದೆ ಲೋಕದಲ್ಲಿ ದೇವರೇ ನಾವು ಬದುಕಲಾರವಯ್ಯ. ಕರ್ತಾದಿ ಕರ್ತನೆ, ಆ ನಿನ್ನ ಕೃಪೆಯಿಂದ ದೇವರೇ ಸಭ ಪ್ರತಿನಿತ್ಯವೂ ನಮ್ಮನ್ನು ನಡೆಸಿದ ಆತನೇ ನಿನಗೆ ಸ್ತೋತ್ರ. ನೀನು ಇಲ್ಲದೆ ಈ ಲೋಕದಲ್ಲಿ ಕರ್ತಾದಿ ಕರ್ತನೆ ನಾವು ಬದುಕಲಾರವ ದೇವರೇ. ನೀನಿರುವುದರಿಂದಲೇ ಕರ್ತನೆ ಇದುವರೆಗೂ ಜೀವಂತವಾಗಿದ್ದೇವೆ ದೇವರೇ. ಎಸೆಯ ನೀನಿರುವುದರಿಂದಲೇ ಕರ್ತನೆ ಇಲ್ಲಿಯವರೆಗೂ ದೇವರೇ ಸಜೀವವಾಗಿ ಆ ನಿನ್ನ ಕೃಪೆಯಿಂದ ದೇವರೇ ನಮ್ಮ ನಡೆಸುತ್ತಾ ಬರುತ್ತಿರುವ ವಿಧಾನಕ್ಕಾಗಿ ಸ್ತೋತ್ರ ಕರ್ತನೆ. ಪವಿತ್ರಾತ್ಮನಾಗಿರುವ ದೇವರೇ ನಿನಗೆ ಸ್ತೋತ್ರ. ಮಹೋನ್ನತನಾಗಿರುವ ದೇವರು, ಮಹೋಪಕಾರಗಳನ್ನು ಮಾಡಲು ಶಕ್ತನಾಗಿರುವ ದೇವರೇ, ಅಯ್ಯ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದಾನೆ. ಬನ್ನಿರಿ ಪವಿತ್ರಾತ್ಮನೇ, ನಿನಗೆ ಸ್ತೋತ್ರ. ನೀನೇ ಸರ್ವಾಧಿಕಾರಿಯಾಗಿರುವ ದೇವರು, ನೀನೇ ಸರ್ವ ಲೋಕಕ್ಕೆ ಒಡೆಯನಾಗಿರುವ ದೇವರು. ಅಯ್ಯ ಮಹತ್ ಕಾರ್ಯಗಳನ್ನು ಮಾಡುವುದರಲ್ಲಿ ನೀನು ಬಹಳ ಶ್ರೇಷ್ಠನು ಕರ್ತಾದಿ ಕರ್ತನೆ. ಎಸಯ್ಯ ನಿನಗೆ ಸ್ತೋತ್ರ ದೇವರೇ. ಬನ್ನಿರಿ ಪವಿತ್ರಾತ್ಮನೇ, ನಿನಗೆ ಸ್ತೋತ್ರ. ನೀತಿಯ ರಾಜನೇ, ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಸ್ತುತಿ ಸಿಂಹಾಸನದ ಮೇಲೆ ಅಯ್ಯ ನೀನು ಆಸೀನನಾಗಿರುವ ದೇವರು. ಸ್ತುತಿ ಸಿಂಹಾಸನದ ಮೇಲೆ ಆಸೀನನಾಗಿದ್ದು ನಮ್ಮನ್ನು ಬಲಪಡಿಸುವ ದೇವರೇ ನಿನಗೆ ಸ್ತೋತ್ರ. ಪವಿತ್ರಾತ್ಮನೇ ನಿನಗೆ ಸ್ತೋತ್ರ ದೇವರೇ. ನೀತಿಯ ರಾಜನೇ ನಿನಗೆ ಸ್ತೋತ್ರ ದೇವರೇ. ಪರಾಕ್ರಮಿಯಾದ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಇದುವರೆಗೂ ನಡೆಸಿದಕ್ಕಾಗಿ ಸ್ತೋತ್ರ ದೇವರೇ. ಮುಂದಿನ ಪ್ರತಿ ವಿಷಯದಲ್ಲಿ ಕೂಡ ನೀನಿದು ನಡೆಸಲು ಬನ್ನಿರಿ ಎಂಬುದಾಗಿ ಎಲ್ಲರೂ ಪ್ರಾರ್ಥನೆ ಮಾಡೋಣ. ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರ ದೇವರೇ. ಉನ್ನತನಾಗಿರುವ ದೇವರೇ ನಿನಗೆ ಸ್ತೋತ್ರ. ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರ. ಪವಿತ್ರಾತ್ಮನೇ, ನೀನು ದೇವರೇ ಪ್ರಾರಂಭದಿಂದ ಪ್ರತಿ ಸಂದರ್ಭದಲ್ಲಿ ನಡೆಸಿದ ವಿಧಾನಕ್ಕಾಗಿ ಸ್ತೋತ್ರ. ನೀನೇ ಎಲ್ಲ ವಿಷಯದಲ್ಲಿದ್ದು ನೀನೊಬ್ಬಾತ ನಡೆಸಿ ನೀನು ಮಾತ್ರ ಮಹಿಮೆ ಹೊಂದಬೇಕೆಂದು ಕೇಳುತ್ತಾ ಯೇಸುವಿನ ಹೆಸರಿನಲ್ಲಿಯೇ ಈ ಆರಾಧನೆ, ಈ ಪ್ರಾರ್ಥನೆಗೆ ಸಮರ್ಪಿಸಿ ಬೇಡುತ್ತೇನೆ ತಂದೆಯಾದ ದೇವರೇ. ಆಮೇನ್, ಆಮೇನ್, ಆಮೇನ್. ಎಲ್ಲರೂ ಕೂಡ ವಾಕ್ಯ ಓದೋಣ. ಅಪೊಸ್ತಲ ಕಾರ್ಯಗಳು 1ನೇ ಅಧ್ಯಾಯ 14ನೇ ವಚನ. ವಾಕ್ಯ ಓದೋಣ. ಅಪೊಸ್ತಲ ಕಾರ್ಯಗಳು 1ನೇ ಅಧ್ಯಾಯ 14ನೇ ವಚನ. ಇವರೆಲ್ಲರೂ ಏಕ ಮನಸ್ಸಾಗಿ ದೇವರ ಪ್ರಾರ್ಥನೆಯಲ್ಲಿ ನಿರತರಾಗಿದ್ದರು. ಕಣ್ಗಳು ಮುಚ್ಚಿ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಅಯ್ಯ ನೀ ನಂಬಿಗಸ್ತನಾಗಿರುವ ದೇವರು, ಅತ್ಯಧಿಕವಾದ ಕಾರ್ಯಗಳನ್ನು ಮಾಡಲು ಶಕ್ತನಾಗಿರುವ ದೇವರೇ. ಉನ್ನತನೇ ನಿನಗೆ ಸ್ತೋತ್ರ ದೇವರೇ. ಸಜೀವವುಳ್ಳ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಮಹೋನ್ನತನಾಗಿರುವ ದೇವರೇ ನಿನಗೆ ಸ್ತೋತ್ರ. ಇಲ್ಲತನ್ನು ಇರುವುದಾಗಿ ಕರೆಯುವ ದೇವರೇ ನಿನಗೆ ಸ್ತೋತ್ರ ದೇವರೇ. ಈ ಸಮಯದಲ್ಲಿ ಕರ್ತಾದಿ ಕರ್ತನೆ ಪ್ರಾರ್ಥನೆ ಮಾಡ, ಪ್ರಾರ್ಥನೆ ಕೇಳುವವನು, ಪ್ರಾರ್ಥನೆಗೆ ಉತ್ತರವನ್ನು ಕೊಡುವವನು. ಅಯ್ಯ ಈ ಸಮಯದಲ್ಲಿ ಕರ್ತಾದಿ ಕರ್ತನೆ ಈ ಪ್ರಾರ್ಥನೆ ಮಾಡುತ್ತಿರುವಾಗ ವಾಕ್ಯಗಳ ಮೂಲಕ ನೀನು ಮಾತನಾಡಲು ಬನ್ನಿರಿ ಪರಿಶುದ್ಧಾತ್ಮನೆ. ವಾಕ್ಯ ಎನ್ನುವಂಥ ಜೀವಕರವಾದ ಮಾತು ನಮ್ಮೆಲ್ಲರನ್ನ ಕಟ್ಟಲಿ, ನಮ್ಮೆಲ್ಲರನ್ನ ದೇವರೇ ಸಭಾ ಸ್ಥಿರಪಡಿಸಲಿ ಮತ್ತು ಬಲಪಡಿಸಲಿ. ಕರ್ತಾದಿ ಕರ್ತನೆ ನೀನಿದ್ದುಕೊಂಡು ಎಲ್ಲ ವಿಷಯದಲ್ಲಿ
ನೀನೊಬ್ಬಾತನೆ ನಡೆಸಿ ನೀನು ಮಾತ್ರ ಮಹಿಮೆ ಹೊಂದಬೇಕೆಂದು ಕೇಳುತ್ತಾ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ನಂಬಿಕೆಯಿಂದ ಬಿಡುತ್ತೇನೆ ತಂದೆಯಾದ ದೇವರೇ. ಆಮೇನ್, 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 ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರಿ, ವಾಕ್ಯವು ಜೀವವುಳ್ಳದ್ದು. ಆ ಜೀವವುಳ್ಳ ಮಾತು ನಮ್ಮ ಜೀವಿತವನ್ನು ಕಟ್ಟುತ್ತದೆ. ಹಲ್ಲೆಲೂಯಾ. ಗಮನಿಸ್ರಿ, ಈ ದಿನ ದೇವರ ವಾಕ್ಯವನ್ನು ನಾವು ಕೇಳ್ತಾ ಇದ್ದೇವೆ. ಅಪೊಸ್ತಲ ಕಾರ್ಯಗಳು 1ನೇ ಅಧ್ಯಾಯ 14ನೇ ವಚನದಲ್ಲಿ ಈ ವಾಕ್ಯ ಕೇಳುವ ನಾವೆಲ್ಲರೂ ತಿಳ್ಕೊಳ್ಬೇಕು. ಯೇಸು ಸ್ವಾಮಿ ಎಲ್ಲಿ ಸತ್ತು ಹೇಳ್ರಿ? ಶಿಲುಬೆ ಮೇಲೆ ಪ್ರಾಣ ಬಿಟ್ಟನು. ಯೇಸು ಸ್ವಾಮಿ ಏನು ಮಾಡಿದೆ ಹೇಳ್ರಿ? ಶಿಲುಬೆ ಮೇಲೆ ಪ್ರಾಣ ಬಿಟ್ಟ. ಪ್ರಾಣ ಬಿಟ್ಟ ಮೇಲೆ ಯೇಸು ಸ್ವಾಮಿನ ಏನು ಮಾಡಿದ್ರು? ಸಮಾಧಿ ಮಾಡಿದ್ರು. ಯೇಸು ಸ್ವಾಮಿನ ಏನು ಮಾಡಿದ್ರು ಹೇಳ್ರಿ? ಸಮಾಧಿ ಮಾಡಿದ್ರು. ಯೇಸು ಸ್ವಾಮಿನ ಸಮಾಧಿ ಮಾಡಿದ ಮೇಲೆ ಈಗ ಆ ಯೇಸು ಸ್ವಾಮಿ ಏನು ಮಾಡಿದನು? ಸಮಾಧಿಯಿಂದ ತಿರುಗಿ ಪುನರುತ್ಥಾನನಾದ. ಹಲ್ಲೆಲೂಯಾ. ಅಂದರೆ ಜೀವ ಸಹಿತವಾಗಿ ಯೇಸು ಕ್ರಿಸ್ತನು ಎದ್ದು ಬಂದನು. ಆಮೇನ್. ಎದ್ದು ಬಂದ ಮೇಲೆ ಗಮನಿಸ್ರಿ, ಅಪೊಸ್ತಲರೆಲ್ಲರಿಗೂ ಕೂಡ ಒಂದು ಧೈರ್ಯ ಬಂತು. ಏನು ಬಂತು ಹೇಳ್ರಿ? ಅವರೆಲ್ಲರಿಗೆ ಧೈರ್ಯ ಬಂತು. ಬಟ್ ಆದರೆ ಒಂದು ಭಯ ಕೂಡ ಇತ್ತು ಅವರಿಗೆ. ಹಲ್ಲೆಲೂಯಾ. ಈಗ ನಾವು ಗಮನಿಸೋದಾದರೆ ಯೇಸು ಕ್ರಿಸ್ತನು ಪುನರುತ್ಥಾನನಾದ ಮೇಲೆ ಅಪೊಸ್ತಲರಿಗೆ ಕಾಣಿಸಿಕೊಂಡ. ಏನು ಮಾಡಿದೆ ಹೇಳ್ರಿ? ಬೈಬಲ್ ಪಂಡಿತರು ಹೇಳ್ತಾರೆ, ಯೇಸು ಸ್ವಾಮಿ ಪುನರುತ್ಥಾನನಾಗಿ ಎದ್ದ ಮೇಲೆ 500 ಜನರಿಗೆ ಕಾಣಿಸಿಕೊಂಡನಂತೆ. ಎಷ್ಟು ಜನರಿಗೆ? 500 ಜನರಿಗೆ ಕಾಣಿಸಿಕೊಂಡನಂತೆ. ಹಲ್ಲೆಲೂಯಾ. ಕಾಣಿಸ್ಕೊಂಡ ಮೇಲೆ ಗಮನಿಸ್ರಿ, ಯೇಸು ಸ್ವಾಮಿ ಪರಲೋಕಕ್ಕೆ ಹೋದನು. ಎಲ್ಲಿಗೆ ಹೋದ ಹೇಳ್ರಿ? ಪರಲೋಕಕ್ಕೆ ಆರೋಹಣವಾದ. ಹಲ್ಲೆಲೂಯಾ. ಪರಲೋಕಕ್ಕೆ ಹೋದ ಮೇಲೆ ಅಲ್ಲಿಂದ ಗಮನಿಸಿ ಪ್ರೀತಿಯುಳ್ಳ ಜನರೇ, ಈ ಅಪೊಸ್ತಲರು ಒಂದು ಕೋಣೆಯೊಳಗಡೆ ಮೇಲಂತಸ್ತಿನ ಮೇಲೆ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡೋದಕ್ಕೆ ಸೇರ್ತಾ ಇದ್ರು. ಹಲ್ಲೆಲೂಯಾ. ಏನು ಮಾಡ್ತಿದ್ರು ಹೇಳ್ರಿ? ಪ್ರಾರ್ಥನೆ ಮಾಡ್ತಾ ಇದ್ರು. ಯೇಸು ಸ್ವಾಮಿ ಮೇಲಕ್ಕೆ ಆರೋಹಣವಾದ ಮೇಲೆ ಅವ್ರು ತಮ್ಮ ತಮ್ಮ ಕೆಲಸಗಳಿಗೆ ಹೋಗಲಿಲ್ಲ. ಬದಲಾಗಿ ಅವ್ರು ಏನು ಮಾಡಿದ್ರು ಅಂದರೆ ಪ್ರಾರ್ಥನೆ ಮಾಡೋದಕ್ಕೆ ಮೇಲಂತಸ್ತಿನ ಮೇಲೆ ಕೂತ್ಕೊಂಡ್ರು. ಹಲ್ಲೆಲೂಯಾ. ಏನು ಮಾಡಿದ್ರು ಅವರೆಲ್ಲರೂ? ಅಂದರೆ ನಾವು ಅರ್ಥ ಮಾಡಬೇಕು, ಯೇಸು ಕ್ರಿಸ್ತನ ನಾವು ಯಾವಾಗ ಘನಪಡಿಸ್ತೇವೆ ಅಂದರೆ ಪ್ರಾರ್ಥನೆ ಮಾಡುವುದರ ಮೂಲಕ ಯೇಸುವನ್ನು ಘನಪಡಿಸುತ್ತೇವೆ. ಹಲ್ಲೆಲೂಯಾ. ಆತ್ಮೀಯರ ಜೀವಿತದಲ್ಲಿ ಏನಿರ್ಬೇಕು ಹೇಳ್ರಿ? ಆತ್ಮೀಯರ ಜೀವಿತದಲ್ಲಿ ಏನಿರ್ಬೇಕು ಹೇಳ್ರಿ? ಪ್ರಾರ್ಥನೆ ಇರ್ಬೇಕು. ಏನಿರ್ಬೇಕು ಹೇಳ್ರಿ? ಪ್ರಾರ್ಥನೆ ಇರಬೇಕು. ಹಲ್ಲೆಲೂಯಾ. ಪ್ರಾರ್ಥನೆ ಇಲ್ಲದ ಜೀವಿತ ಸತ್ತವನ ಜೀವಿತವಾಗಿರುತ್ತೆ. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ವಾಕ್ಯ ಕೇಳ್ತಿದ್ದೀವಲ್ಲ, ನಿಮ್ಮ ಜೀವಿತದಲ್ಲಿ ಏನಿರ್ಬೇಕು ಹೇಳ್ರಿ? ಏನಿರಬೇಕು? ನಾನು ಅದಕ್ಕೋಸ್ಕರ ಏನು ಹೇಳಿದೆ ಸ್ಟಾರ್ಟಿಂಗ್ಗೆ? ಪ್ರಾರ್ಥನೆ ಮಾಡ್ರಿ. ಹಲ್ಲೆಲೂಯಾ. ಏನು ಮಾಡ್ರಿ? ನಿಜ ಹೇಳ್ತೀನಿ, ಕ್ರೈಸ್ತವರಿಗೆ ದೇವರು ಕೊಟ್ಟಿರುವ ಆಯುಧ ಏನಂದರೆ ಪ್ರಾರ್ಥನೆ. ಏನು ಹೇಳ್ರಿ? ಪ್ರಾರ್ಥನೆ. ಹಲ್ಲೆಲೂಯಾ. ಕೆಲವೊಂದು ರೌಡಿಗಳಿಗೆ ಆಯುಧಗಳಿರ್ತವೆ, ಗೊತ್ತಾ? ಆಯುಧಗಳಿರ್ತವೆ. ಲಾಂಗ್ ಇರುತ್ತೆ, ಗನ್ ಇರುತ್ತೆ, ಮತ್ತು ಚಾಕ್ ಇರುತ್ತೆ. ಹಲ್ಲೆಲೂಯಾ. ಪಂಚ್ ಇರ್ತವ. ಕೆಲವೊಂದು ವಸ್ತುಗಳಿರ್ತಾವ. ಯಾಕಂದರೆ ಅದನ್ನು ತಗೊಂಡು ಅವ್ರೇನು ಮಾಡ್ತಾರೆ ಹೇಳ್ರಿ? ತಮ್ಮನ್ನು ತಾವು ರಕ್ಷಿಸಿಕೊಳ್ಳೋಕ್ಕೆ ಅದು ತಗೊಂಡು ಯುದ್ಧ ಮಾಡ್ತಾರೆ. ಯುದ್ಧದಲ್ಲಿ ಸೈನಿಕರು ಕೂಡ ಅವ್ರ ಕೈಯಲ್ಲಿ ಏನಿರ್ತಾವೆ ಹೇಳ್ರಿ? ಈಟಿ, ಡಾಲು. ಹಲ್ಲೆಲೂಯಾ. ಶೀಲ್ಡು. ಇವೆರಡು ಇರ್ತಾವ. ಗಮನಿಸ್ರಿ, ಇವತ್ತು ವಾಕ್ಯ ಕೇಳುವ ನಾವೆಲ್ಲರೂ ತಿಳ್ಕೊಳ್ಬೇಕು, ಅಪೊಸ್ತಲರೆಲ್ಲರೂ ಕೂಡ ಅಲ್ಲಿ ಏನು ಮಾಡ್ತಾರೆ ಅಂದರೆ ಏಕ ಮನಸ್ಸಾಗಿ. ಆಮೇನ್. ಹಲ್ಲೆಲೂಯಾ. ಎಲ್ಲರೂ ಏಕ ಮನಸ್ಸಾಗಿ ಏನು ಮಾಡ್ತಿದ್ರು ಹೇಳ್ರಿ? ಪ್ರಾರ್ಥನೆ ಮಾಡ್ತಾ ಇದ್ರು. ಎಲ್ಲರೂ ಹೇಳೋಣ, ಅಪೊಸ್ತಲರು, ಕೆಲವು ಮಂದಿ ಹೆಂಗಸರು, ಯೇಸುವಿನ ಕುಟುಂಬದವರು ಏಕ ಮನಸ್ಸಾಗಿ ಪ್ರಾರ್ಥಿಸುತ್ತಿದ್ದರು. ಹಲ್ಲೆಲೂಯಾ. ಇವತ್ತು ನಾವೆಲ್ಲರೂ ಕೂಡ ಏಕ ಮನಸ್ಸಾಗಿ ಪ್ರಾರ್ಥನೆ ಮಾಡಬೇಕು. ಆಮೇನ್. ಹಲ್ಲೆಲೂಯಾ. ಗಮನಿಸ್ರಿ, ಅಪೊಸ್ತಲರೆಲ್ಲರೂ ಕೂಡ ಸಭೆ ಪ್ರಾರಂಭಿಸಲು ಎಲ್ಲರೂ ಸೇರಿ ಒಂದೇ ಮನಸ್ಸಿಂದ ಪ್ರಾರ್ಥನೆ ಮಾಡ್ತಾರೆ. ಆದರೆ ದುರದೃಷ್ಟ ಏನಂದರೆ ಸಭೆಗಳಲ್ಲಿ ಎಲ್ಲ ವಿಶ್ವಾಸಿಗಳಿಗೆ ಒಂದೇ ಮನಸ್ಸು ಇರಕಲ್ಲ. ಏನಿರಕಲ್ಲ ಹೇಳ್ರಿ? ಒಂದೇ ಮನಸ್ಸಿರಾಗಲ್ಲ. ವಿಶ್ವಾಸಿಗಳಿಗೆ ವಿಧವಾದ ಮಾತುಗಳು, ವಿಧವಾದ ಮನಸ್ಸಿರ್ತಾವೆ. ಹಲ್ಲೆಲೂಯಾ. ಈಗ ನೋಡ್ರಿ, ಇಲ್ಲಿ ಕೂತಿದ್ರಿ, ನಿಮ್ಮಲ್ಲಿ ಅನೇಕ ಯೋಚನೆಗಳು ತಿರುಗ್ತಾ ಇರ್ತವೆ. ಯಾಕೆ ಗೊತ್ತಾ? ನಮ್ಮಲ್ಲಿ ಏಕ ಮನಸ್ಸಿಲ್ಲ. ಗಮನಿಸಿ, ಹೊರಗಡೆ ಇದ್ದಾಗ ನಾನು ಕೇಳ್ತಾ ಇಲ್ಲ, ದೇವರ ಆಲಯದಲ್ಲಿ ಬಂದಾಗ, ದೇವರ ಆಲಯದಲ್ಲಿ ಕೂತುಕೊಂಡಾಗ, ಸಭೆಯಾಗಿ ವಿಶ್ವಾಸಿಗಳಾಗಿ ನಾವು ಕೂತಾಗ ಏಕ ಮನಸ್ಸಿಂದ ನಾವೇನು ಮಾಡ್ಬೇಕು ಹೇಳ್ರಿ? ಪ್ರಾರ್ಥನೆ ಮಾಡಬೇಕು. ಆಮೇನ್. ನಮ್ಮ ಸಭೆ ಬೆಳಿಬೇಕಂದ್ರೆ ನಾನು ಒಬ್ಬನ ಕೈಲಿಂದ ಆಗ್ತಿಲ್ಲ. ಸತ್ಯವಾಗಲತ್ತೆ, ನಾನು ಒಬ್ಬನ ಕೈಲಿ ಸಭೆ ಬೆಳೆಸೋಕ್ಕಾಗಲ್ಲ.
ಮತ್ತು ಹಂಗಂತೇಳಿ ನಿಮ್ಮೊಬ್ಬರ ಕೈಲೇ ಕೂಡ ಸಭೆ ಬೆಳೆಸೋಕ್ಕಾಗಲ್ಲ. ನಾವೆಲ್ಲರೂ ಒಗ್ಗಟ್ಟಾದಾಗ, ಹಲ್ಲೆಲೂಯ, ನಾವೆಲ್ಲರೂ ಒಂದೇ ಮನಸ್ಸಿಂದ ಪ್ರಾರ್ಥನೆ ಮಾಡುವಾಗ, ನಾವೆಲ್ಲರೂ ಒಂದೇ ಮನಸ್ಸಿಂದ ಸುವಾರ್ತೆ ಸಾರುವಾಗ, ನಾವೆಲ್ಲರೂ ಒಂದೇ ಮನಸ್ಸಿಂದ ದೇವರ ಪ್ರಾರ್ಥನೆಯಲ್ಲಿ ನಿರತರಾಗುವಾಗ ದೇವರು ಅವತ್ತು ಸಭೆಯನ್ನು ಬೆಳೆಸುತ್ತಾನೆ. ಆಮೆನ್. ಹಲ್ಲೆಲೂಯ, ಹಲ್ಲೆಲೂಯ. ಗಮನಿಸ್ರಿ, ಯೇಸು ಸ್ವಾಮಿ ಆರೋಹಣವಾದ ಮೇಲೆ ಈ ಎಲ್ಲ ಜನರು ಗಮನಿಸ್ರಿ, ಅವರೆಲ್ಲರೂ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಮೇಲಂತಸ್ತಿನ ಮೇಲೆ ಪವಿತ್ರಾತ್ಮ ದೇವರು ಇಳಿದು ಬಂದನು. ಆಮೆನ್. ಹಲ್ಲೆಲೂಯ. ಮನುಷ್ಯನು ಇಳಿದು ಬರಲಿಲ್ಲ ರೀ. ಆ ಪ್ರಾರ್ಥನೆ ಕೇಳುವುದಕ್ಕೆ ಪರಿಶುದ್ಧಾತ್ಮ ದೇವರು ಆ ಅಪೊಸ್ತಲರು ಕೂತುಕೊಂಡ ಸ್ಥಳದಲ್ಲಿ ಇಳಿದು ಬಂದು ಅವರನ್ನು ಬಲವಾಗಿ ಉಪಯೋಗಿಸಿಕೊಳ್ಳಲು ಸಿದ್ಧವಾದನು. ಆಮೆನ್. ಏನು ಮಾಡ್ದೆ ಹೇಳ್ರಿ? ಮಾತಾಡೋಕೆ ಏನು ಮಾಡ್ದ ಅಪೊಸ್ತಲರು ಕೂತುಕೊಂಡು ಪ್ರಾರ್ಥನೆ ಮಾಡುವಾಗ ಅವ್ರ ಮಧ್ಯದಲ್ಲಿ ಯಾರು ಬಂದ್ರು ಹೇಳ್ರಿ? ಸೈತಾನ್ ಬಂದ. ನಿನ್ನ ಪ್ರಾರ್ಥನೆ ಕೇಳಿಸ್ತೀನಿ. ಕೆಲವೊಬ್ರು ಹೇಳ್ತಿರ್ತಾರ, ನಾನು ಪ್ರಾರ್ಥನೆ ಮಾಡ್ತಿರ್ತೀನಪ್ಪ, ಬೇಗ ಎಚ್ಚರಿಕೆ ಆಗ್ಬಿಡುತ್ತೆ. ಬೇಗ ಎಚ್ಚರಿಕೆ ಅಂದರೆ ನಿದ್ದೆಯಿಂದ ಎಚ್ಚರಿಕೆ ಅಲ್ಲ, ಬೇಗ ಮುಗಿಸ್ಬೇಕು. ಕೆಲವೊಬ್ರು ಪ್ರಾರ್ಥನೆ ಮಾಡ್ತಿರ್ತೀವಿ, ಎದಕ್ಕೆ ಪ್ರಾರ್ಥನೆ ಮಾಡ್ತಾರೋ ಗೊತ್ತಿಲ್ಲ. ದಂಡ ಪ್ರಾರ್ಥನೆ ಕೆಲವೊಬ್ರು ಪ್ರಾರ್ಥನೆ ಹೆಂಗಿರ್ತಾವ ಗೊತ್ತಾ? ಬಾಯಿಂದ ಸ್ತುತಿ ಮಾಡುವೆ ಕರ್ತನಿಗೆ. ಹಲ್ಲೆಲೂಯ. ಇವರೆಲ್ಲರೂ ಹೆಂಗ್ ಪ್ರಾರ್ಥನೆ ಮಾಡ್ತಾರೆ ಅಂದರೆ ಏಕ ಮನಸ್ಸಾಗಿ. ಹಲ್ಲೆಲೂಯ. ಅಂದರೆ ಏಕ ಮನಸ್ಸು ಯಾವಾಗ ಬರ್ತಂದ್ರೆ ಒಬ್ಬರಲ್ಲಿ ಭೇದ ಇಲ್ಲದಿರುವ ಸಂದರ್ಭದಲ್ಲಿ ಏನು ಬರ್ತೇಳ್ರಿ? ಏಕ ಮನಸ್ಸು ಬರುತ್ತೆ. ಹಲ್ಲೆಲೂಯ. ನೋಡ್ರಿ, ಅವರೆಲ್ಲರೂ ಒಂದೇ ಮನಸ್ಸಿಂದ ಪ್ರಾರ್ಥನೆ ಮಾಡುತ್ತಿರುವಾಗ ಪವಿತ್ರಾತ್ಮ ದೇವರು ಇಳಿದು ಬಂದ. ಆ ಪವಿತ್ರಾತ್ಮ ದೇವರು ಸಭೆಯನ್ನು ಅಪೊಸ್ತಲರ ಮೂಲಕ ಪ್ರಾರಂಭಿಸಿದನು. ಅದನ್ನೇ ಪೆಂತೆಕೋಸ್ತಲ್ ದಿನ ಅಂತ ಕರೆಯುತ್ತಾರೆ. ಹಲ್ಲೆಲೂಯ. ಅದನ್ನೇ ಪಂಚಶತಮ ದಿನದಲ್ಲಿ ಪ್ರಾರಂಭವಾದ ಸಭೆ ಎಂಬುದಾಗಿ ಕರೆಯುತ್ತಾರೆ. ಅದೇ ಪವಿತ್ರಾತ್ಮ ನಡೆಸುವಿಕೆಯ ಸಭೆಯಾಗಿದೆ. ಆಮೆನ್. ಹಲ್ಲೆಲೂಯ, ಹಲ್ಲೆಲೂಯ. ಇವತ್ತು ನಾವು ನೀವೆಲ್ಲರೂ ಕೂಡ ನಮ್ಮ ಸಭೆ ಬಲವಾಗಿ ವೃದ್ಧಿ ಆಗಬೇಕಂದ್ರೆ, ನಮ್ಮ ಸಭೆ ಆತ್ಮಗಳಿಂದ ತುಂಬಲ್ಪಡಬೇಕಂದ್ರೆ, ನಾವು ಅನೇಕ ಆತ್ಮಗಳನ್ನ ಗೆಲ್ಲಬೇಕಂದ್ರೆ ನಾವು ಮಾಡಬೇಕಾಗಿರುವ ಮೊಟ್ಟ ಮೊದಲ ಕೆಲಸ ಏನಂದ್ರೆ ಒಂದೇ ಮನಸ್ಸಿಂದ ಸಭೆಯವರೆಲ್ಲರೂ ಕೂಡ ಏನು ಮಾಡ್ಬೇಕು ಹೇಳ್ರಿ? ಪ್ರಾರ್ಥನೆ ಮಾಡಬೇಕು. ಏನು ಮಾಡ್ಬೇಕು? ನಾವೆಲ್ಲರೂ ಮಾತಾಡ್ರಿ. ಏನು ಮಾಡ್ಬೇಕು ಹೇಳ್ರಿ? ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯ. ಯಾಕೆ ಸಭೆಗಳು ಬೆಳೀತಾ ಇಲ್ಲ ಅಂದರೆ, ಬರೀ ಕೆಲವೊಬ್ರು ಏನು ಮಾಡ್ತಾರೆ, ಪಾಸ್ಟ್ರಿಂದನೇ ಸಭೆ ಬೆಳೀತಾ ಇಲ್ಲ ಅನ್ಕೊಂತಾರೆ. ಇಲ್ಲ, ವಿಶ್ವಾಸಿಗಳಿಂದ ಕೂಡ ಸಭೆ ಬೆಳೆಯೋದಿಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ಪಾಸ್ಟ್ರು ಎಷ್ಟು ಕರೆಕ್ಟ್ ಇದ್ರು ವಿಶ್ವಾಸಿಗಳು ಕೆಲವು ಸಾರಿ ಕರೆಕ್ಟ್ ಇರಲ್ಲ, ಕೆಲವು ಸಾರಿ ವಿಶ್ವಾಸಿಗಳು ಕರೆಕ್ಟ್ ಇದ್ರು ಪಾಸ್ಟ್ರು ಕರೆಕ್ಟ್ ಇರಲ್ಲ. ಆದರೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ಎಲ್ಲರೂ ಸರಿಯಾಗಿ ಒಂದೇ ಮನಸ್ಸಿಂದ ಯಾವಾಗಾದರೂ ಪ್ರಾರ್ಥನೆ ಮಾಡ್ತೇವೋ ಆಗ ಪವಿತ್ರಾತ್ಮ ದೇವರು ಆ ಸಭೆಯನ್ನು ನಡೆಸುತ್ತಾನೆ. ಆಮೆನ್. ಆದರೆ ನಾನು ಒಂದೇ ಒಂದು ತಿಳ್ಕೊಂಡಿನಿ, ಯಾರಿದ್ರು ಇಲ್ಲದಿದ್ರು ಏಸು ಇದ್ರೆ, ಪವಿತ್ರಾತ್ಮ ದೇವರಿದ್ರೆ, ತಂದೆಯಾದ ದೇವರಿದ್ರೆ, ತಂದೆ ಮಗ ಪವಿತ್ರಾತ್ಮ ದೇವರು ನಮ್ಮೊಟ್ಟಿಗಿದ್ರೆ, ತ್ರಿಯೇಕತ್ವ ದೇವರು ನಮ್ಮೊಟ್ಟಿಗಿದ್ರೆ ಆ ಸೇವೆ ಇವತ್ತಲ್ಲ ನಾಳೆ ಬೆಳೆಯುತ್ತದೆ. ಆಮೆನ್. ಒಂದೇ ಮನಸ್ಸಿಂದ ಪ್ರಾರ್ಥನೆ ಎಲ್ಲರೂ ಮಾಡ್ತಾರೆ. ನೀವು ಈಗ ಏನು ಮಾಡಿದ್ರಿ ಇಷ್ಟ ತನಕ ನೀವೆಲ್ಲರೂ ಭಜನೆ ಮಾಡಿದ್ರ? ಏನು ಮಾಡಿದ್ರಿ ನೀವೆಲ್ಲರೂ? ಪ್ರಾರ್ಥನೆ. ಹಲ್ಲೆಲೂಯ. ನಾವೆಲ್ಲರೂ ಪ್ರಾರ್ಥನೆ ಮಾಡಿದ್ವಿ. ಹೆಂಗೆ ಪ್ರಾರ್ಥನೆ ಮಾಡಬೇಕು? ಏಕ ಮನಸ್ಸಾಗಿ. ಹಲ್ಲೆಲೂಯ. ಇವತ್ತು ನನ್ನ ವಾಕ್ಯದ ಅಂಶ ಏನಂದರೆ, ತೆಗಿರಿ ವಾಕ್ಯ ಓದೋಣ. ಒಂದೇ ಮನಸ್ಸಿಂದ ಪ್ರಾರ್ಥನೆ ಮಾಡಿದ್ರೆ ಏನೆಲ್ಲ ಪ್ರಯೋಜನಗಳಿವೆ? ಒಂದೇ ಮನಸ್ಸಿಂದ ನಾವು ಯಾವಾಗಾದರೂ ಪ್ರಾರ್ಥನೆ ಮಾಡ್ತೇವೋ, ಸಭೆಯಾಗಿ ಎಲ್ಲರೂ ಸಭಿಕರಾಗಿ ಒಂದೇ ಮನಸ್ಸಲ್ಲಿದ್ದು ಒಂದು ಐಕ್ಯತೆಯಲ್ಲಿದ್ದು ಯಾವಾಗಾದರೂ ಪ್ರಾರ್ಥಿಸುತ್ತೇವೋ ಏನೆಲ್ಲ ಬದಲಾವಣೆಗಳಿವೆ ನಾವು ವಾಕ್ಯದಲ್ಲಿ ನೋಡೋಣ. ತೆಗಿರಿ, ನಾವು ಪ್ರಾರ್ಥನೆ ವೀರರಾಗ್ತೇವೆ. ಒಂದನೇದಾಗಿ ವಾಕ್ಯ ಓದೋಣ. ಅಪೊಸ್ತಲ ಕಾರ್ಯಗಳು 1:14 ಓದ್ರಿ. ಅದನ್ನೇ ಓದ್ರು. ಅಪೊಸ್ತಲ ಕಾರ್ಯಗಳು 1ನೇ ಅಧ್ಯಾಯ 14ನೇ ವಚನ. ಇವರೆಲ್ಲರೂ ಏಕ ಮನಸ್ಸಾಗಿ ದೇವರ ಪ್ರಾರ್ಥನೆಯಲ್ಲಿ ನಿರತರಾಗಿದ್ದರು. ಯಾರು ಅವರೆಲ್ಲರೂ? ಶಿಷ್ಯರು. ವಾಕ್ಯ ಓದೋಣ. 13ನೇ ವಚನ ಓದ್ರಿ. ಈಗ 13ನೇ ವಚನ. ಅವರು ಅಲ್ಲಿಗೆ ಬಂದು ತಾವು ಇರುತ್ತಿದ್ದ ಮೇಲಂತಸ್ತಿಗೆ ಹೋದರು. ಯಾರ್ಯಾರಂದ್ರೆ ಎಲ್ಲರ ನನ್ನ ಜೊತೆ ಹೇಳ್ರಂಗೆ, ಪೇತ್ರ, ಎಲ್ಲ ಹೇಳ್ರಿ, ಪೇತ್ರ, ಯೋಹಾನ, ಯಾಕೋಬ, ಆಂದ್ರೆಯ, ಫಿಲಿಪ, ತೋಮ, ಬಾರ್ತಲೋಮಾಯ, ಮತ್ತಾಯ, ಅಲ್ಪಾಯನ ಮಗನಾದ ಯಾಕೋಬ, ಮತಾಭಿಮಾನಿ ಅನಿಸಿಕೊಂಡ ಸೀಮೋನ, ಯಾಕೋಬ, ಯೂದ. ಹಲ್ಲೆಲೂಯ. ಇವರೇ ಗಮನಿಸ್ರಿ, ಈ ಎಲ್ಲ ಶಿಷ್ಯರಿಗೆ ಪ್ರಾರ್ಥನೆ ಜೀವಿತ ಇದ್ದಿಲ್ಲ. ಇವರಿಗೆ
ಇವರಿಗೆ ಪ್ರಾರ್ಥನೆ ಮಾಡುವ ಅನುಭವ ಇದ್ದಿಲ್ಲ. ಯಾಕೆ ಈ ಮಾತು ಹೇಳ್ತಿದ್ರೆ ಅಲ್ಲ, ಅವ್ರಿಗೆ ಹೇಳ್ತಾನೆ ಮತ್ತಾಯ ಸುವಾರ್ತೆ 26:40 ಈ ಪೇತ್ರನಿಗೆ ಹೇಳ್ತಾನೆ, ಇಗೋ ಒಂದು ಗಳಿಗೆಯಾದರೂ ನನ್ನ ಸಂಗಡ ಎಚ್ಚರ ಇರೋಕ್ಕಾಗಲ್ಲ ನಿನಗೆ ಅಂತ ಹೇಳ್ತಾನೆ. ಹಲ್ಲೆಲೂಯ. ಯಾಕೆಂದ್ರೆ ಆ ಮಾತು ಒಂದು ಕಡೆ ಅಲ್ಲ, ಎರಡು ಕಡೆ ಕೂಡ ಬಂದಿದೆ. ಮತ್ತಾಯದಲ್ಲಿ ಬರೆದಿದೆ ಮತ್ತು ಮಾರ್ಕ 14:37 ಕೂಡ ಹೇಳುತ್ತೆ, ಸೀಮೋನನೇ ನಿದ್ದೆ ಮಾಡ್ತೀಯಾ, ಒಂದು ಗಳಿಗೆಯಾದರೂ ಎಚ್ಚರವಾಗಿರಲಾರೆಯಾ ಅಂತೇಳಿದೆ. ಅಂದ್ರೆ ಅರ್ಥ ಮಾಡ್ರಿ, ಯೇಸು ಸ್ವಾಮಿ ಅವ್ರನ್ನ ಕರ್ಕೊಂಡು ಹೋಗಿದ್ದು ನಿದ್ರೆ ಮಾಡೋಕ್ಕಲ್ಲ. ಕೆಲವೊಬ್ರು ನೋಡ್ರಿ, ಕೆಲವು ಕಡೆಗಳು ಹೋಗ್ತಾರ, ಯಾಕಪ್ಪ ಅಲ್ಲಿಗೆ ಹೋಗ್ತಾರೆ, ನಿದ್ರೆ ಮಾಡಕ್ಕೆ ಹೋಗ್ತಾ ಇದೀವಿ. ಎಲ್ಲಿಗೆ ಹೋಗ್ತಾ ಇದೀರಿ? ಕೆಲವೊಬ್ರು ಹೇಳ್ತಿರ್ತಾರೆ, ಎಲ್ಲಿಗೆ ಹೋಗ್ತಾರೆ ಅಂದ್ರೆ ನಿದ್ರೆ ಮಾಡಕ್ಕೆ ಹೋಗ್ತೀವಿ. ಹಲ್ಲೆಲೂಯ. ಯಾಕೆ ನಿದ್ರೆ ಮಾಡಿರಲ್ಲ ಚೆನ್ನಾಗ್ಬಿಡ್ತಾ? ಇಲ್ಲ, ಯೇಸು ಸ್ವಾಮಿ ಗೆತ್ಸೆಮನೆ ತೋಟದ ಹತ್ರ ಆ ಸ್ಥಳದ ಕಡೆಯಲ್ಲಿ ಕರ್ಕೊಂಡು ಹೋಗ್ತಾನೆ. ಎದಕ್ಕೆ ಕರ್ಕೊಂಡು ಹೋಗ್ತಾನೆ ಹೇಳ್ರಿ? ನೀನು ಕೂಡ ಬಾ, ನೀವು ಕೂಡ ನಿದ್ರೆ ಮಾಡ್ರಿ. ತಣ್ಣ ಗಾಳಿ ಬರುತ್ತೆ. ಹೊರಗಡೆ ಏನು ಬರುತ್ತೆ ಹೇಳ್ರಿ? ಹೊರಗಡೆ ಏನು ಬರುತ್ತೆ? ಎಲ್ಲ ಮರಗಳಿದ್ದವು, ಚೆನ್ನಾಗಿ ತೋಟ ಇತ್ತು, ಹಸಿರಿತ್ತು, ತಣ್ಣಗಿತ್ತೆಲ್ಲ ಪ್ಲೇಸು. ಆ ಸ್ಥಳದಲ್ಲಿ ಬೆಚ್ಚನೆ ಗಾಳಿ ಬರ್ತಾ, ರಾತ್ರಿಯಲ್ಲಿ ತಣ್ಣ ಗಾಳಿ ಬರ್ತಾ, ಆ ಗಾಳಿಯಲ್ಲಿ ಏನಾಗುತ್ತೆ ನಿಮ್ಮೆಲ್ಲರಿಗೆ ಆಟೋಮೆಟಿಕ್ ಆಗಿ ನಿದ್ರೆ ಬರುತ್ತೆ. ಈಗ ಅವರಿಗೂ ನಿದ್ರೆ ಬರುತ್ತೆ. ಅದಕ್ಕೋಸ್ಕರ ಸ್ವಾಮಿ ಅಂತ ಹೇಳ್ತಾನೆ, ಎಚ್ಚರವಾಗಿರೋಕ್ಕಾಗಲ್ಲ, ಪ್ರಾರ್ಥನೆ ಮಾಡ್ಬೇಕಂತ ಹೇಳ್ತಾ ಇದ್ದೇನೆ. ಅದು ಮಾತ್ರವಲ್ಲದೆ ಮಾರ್ಕೊಂಬರ ಸುವಾರ್ತೆ 9:29 ಯೇಸು ಕ್ರಿಸ್ತನ ಅಪೊಸ್ತಲರು ಕೇಳಿದ್ರೆ, ಅಯ್ಯ ಈ ದೆವ್ವನ ಯಾಕೆ ಬಿಡಿಸೋಕ್ಕಾಗ್ತಿಲ್ಲ ಅಂಥೇಳಿ ಅಪೊಸ್ತಲರು ಕೇಳಿದಾಗ ಯೇಸು ಸ್ವಾಮಿ ಹೇಳ್ತಾನೆ, ಈ ಜಾತಿಯು ದೇವರ ಪ್ರಾರ್ಥನೆ ಮತ್ತು ಉಪವಾಸದಿಂದಲೇ ಹೊರತು ಬೇರೆ ಯಾವುದರಿಂದಲೂ ಹೋಗೋದಿಲ್ಲ. ಅಂದರೆ ಅರ್ಥ ಮಾಡಬೇಕು, ಅಪೊಸ್ತಲರಿಗೆ ಪ್ರಾರ್ಥನೆ ಜೀವಿತ ಇಲ್ಲ, ಪ್ರಾರ್ಥನೆ ಮಾಡೋದಕ್ಕೆ ಅವರಿಗೆ ಇಷ್ಟ ಇಲ್ಲ. ಆಗ ಯಾವಾಗಾದ್ರೆ ಯೇಸು ಆರೋಹಣವಾದ ಗೊತ್ತಾಯ್ತು ಇವರಿಗೆ. ಇನ್ನು ನಾವು ಪ್ರಾರ್ಥನೆ ಮಾಡದೆ ಹೋದರೆ, ನಾವು ಪ್ರಾರ್ಥನೆ ವೀರರಾಗದೆ ಹೋದರೆ ನಮ್ಮ ಜೀವಿತದಲ್ಲಿ ಪತನ. ಹಲ್ಲೆಲೂಯಾ. ಇವತ್ತು ನೀವು ನಾವೆಲ್ಲರೂ ಕೂಡ ಒಂದೇ ಮನಸ್ಸುಳ್ಳವರಾಗಿ ಸಭೆಯಲ್ಲಿ ಪ್ರಾರ್ಥನೆ ವೀರರಾಗಬೇಕು. ಆಮೇನ್. ಹಲ್ಲೆಲೂಯಾ. ಕೆಲವು ಸಭೆಗಳಲ್ಲಿ ಗಮನಿಸಿರೋ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ, ಬೇಜಾರಾಗಬೇಡ್ರಿ. ಇಲ್ಲಿ ಬಗ್ಗೆ ಯಾರ ಬಗ್ಗೆ ಹೇಳ್ತಾ ಇಲ್ಲನೋ, ಕೆಲವು ಸಭೆಗಳಲ್ಲಿ ಹಾಡುಗಳಲ್ಲಿ ಕಾಂಪಿಟೇಷನ್ ಇರುತ್ತೆ. ಏನಿರ್ತದೆ ಹಾಡುಗಳಲ್ಲಿ? ಕಾಂಪಿಟೇಷನ್. ಇವತ್ತು ಇವ್ರು ಈ ಹಾಡು ಆಡಿದ್ರ ಅದನ್ನು ನಾನು ಎಂಥ ರಾಗದಲ್ಲಿ ಆಡ್ತ ನೋಡು, ಕಾಂಪಿಟೇಷನ್. ಹಲ್ಲೆಲೂಯಾ. ಕೆಲವು ಸಭೆಗಳೆಲ್ಲ ಐತೆ. ಯಾಕೆ ಮಾತು ಹೇಳ್ತಾರೆ? ಹಾಡುಗಳಲ್ಲಿ ಕಾಂಪಿಟೇಷನ್ ಇರೋದು ಒಳ್ಳೆ ತಪ್ಪೇನಿಲ್ಲ, ಭಕ್ತಿ ಕಲೀರಿ, ಆ ಭಕ್ತಿ ಕಲಿಯೋದು ತಪ್ಪಲ್ಲ, ಒಳ್ಳೆಯದೇ. ಕೆಲವೊಬ್ರು ಗಮನಿಸ್ರಿ, ವಾಕ್ಯ ಓದ್ರಲ್ಲಿ ಕಾಂಪಿಟೇಷನ್, ಆದರೆ ಪ್ರಾರ್ಥನೆಯಲ್ಲಿ ಕಾಂಪಿಟೇಷನ್ ಐತಾ? ಇವ್ರು 1 ಗಂಟೆ ಮಾಡ್ತಾರ, ನಾನು 2 ಗಂಟೆ ಮಾಡಲೇಬೇಕು. ಹಲ್ಲೆಲೂಯಾ. ಆಯ್ತಾ? ನಾವು ನೋಡ್ರಿ, 5 ನಿಮಿಷ ಹಾಡಲ್ಲಿ ಕಾಂಪಿಟೇಷನ್ ಇರ್ತೀವಿ, ಆ ಒಂದು ವಚನ ಓದೋದ್ರಲ್ಲಿ ಕಾಂಪಿಟೇಷನ್ ಇರ್ತೀವಿ. ಪ್ರಾರ್ಥನೆ ಮಾಡುವುದರಲ್ಲಿ ಕಾಂಪಿಟೇಷನ್ ಆಗಿರ್ಬೇಕು, ಕಾಂಪಿಟೇಷನ್ ಇರಬೇಕು. ಆ ಕಾಂಪಿಟೇಷನ್ ಸ್ವಲ್ಪ ದಿನ ಮಾತ್ರ ಇರಬಾರ್ದು, ಗುರಿ ಮುಟ್ಟೋವರೆಗೆ ಇರಬೇಕು. ಯಾವ ಗುರಿ? ಪರಲೋಕ ಎಂಬ ಗುರಿ ಮುಟ್ಟೋವರೆಗೆ ಆ ಕಾಂಪಿಟೇಷನ್ ಹಂಗೇ ಓಡ್ತಾ ಇರಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ಜಿಂಕೆಯು ನೀರಿನ ಆ ಒಂದು ಹಳ್ಳವನ್ನು ನೋಡ್ಕೊಂಡು ಓಡ್ತಾ ಇರ್ತಂತೆ, ಎಲ್ಲೈತಂತೇಳಿ. ಹಲ್ಲೆಲೂಯಾ. ನೀರಿನ ತೊರೆಗಳು ನೋಡ್ತಾ ಓಡ್ತಾ ಇರ್ತಂತೆ ಜಿಂಕೆ. ಹಾಗೆ ಪರಲೋಕ ಆ ರೂಟ್ಗೋಸ್ಕರ ನಾವೇನು ಮಾಡ್ಬೇಕು ಹೇಳ್ರಿ? ಪ್ರಾರ್ಥನೆ ಮಾಡುತ್ತಾ ಭಕ್ತಿಯಲ್ಲಿ ಕಾಂಪಿಟೇಷನ್ ಇರಬೇಕು. ಹಲ್ಲೆಲೂಯಾ. ಆ ಭಕ್ತಿಯಲ್ಲಿ ಕಾಂಪಿಟೇಷನು ಅವತ್ತೇ ಸ್ಟಾಪ್ ಆಗಬಾರ್ದು, ಹೆಚ್ಚಾಗಬೇಕು. ಹಲ್ಲೆಲೂಯಾ. ನೋಡ್ರಿ, ಈ ಎಲ್ಲ ಅಪೊಸ್ತಲರು ಮತ್ತೆ ಈಗ 14ನೇ ವಚನ ಮತ್ತೆ ಹೋದ್ರಿ, ಅದೊಂದು ಸರಿ ಹೋದ್ರಿ, 14ನೇ ವಚನ ಹೋದ್ರಿ. ಎಲ್ಲ ಅಪೊಸ್ತಲರು ಇವರೆಲ್ಲರೂ ಏಕ ಮನಸ್ಸಾಗಿ ದೇವರ ಪ್ರಾರ್ಥನೆ ಏನಾಗಿದ್ರು ಅವರು ನಿರತರಾಗಿದ್ರು. ಅಂದ್ರೆ ನಿರತರ ಅಂದ್ರೆ ಅರ್ಥ ಹೇಳ್ರಿ, ಒಂದು ಸ್ವಲ್ಪ ಹೊತ್ತು ಪ್ರಾರ್ಥನೆ ಮಾಡಿ ಸ್ಟಾಪ್ ಆಗಲಿಲ್ಲ. ನಮ್ಮ ಪ್ರಾರ್ಥನೆ ಹೆಂಗಿರ್ತವೆ ಅಂದರೆ, 5 ನಿಮಿಷ ಪ್ರಾರ್ಥನೆ ಮಾಡಿ ಅಂದರೆ ಒಂದು 5 ನಿಮಿಷ ಸುಮ್ಮನೆ ಕುಂದಿರ್ತೀವಿ, ಬಾಯಿ ಸೋತಾಗಿರುತ್ತೆ ನಮಗೆ ಅಲ್ಲ. ಕೆಲವೊಬ್ಬರಿಗೆ ವಾಯ್ಸ್ ಹಿಡ್ಕೊಂಡ್ಬಿಟ್ಟಿರುತ್ತೆ, ಪ್ರಾರ್ಥನೆ ಮಾಡೋಕೆ ಹಾಕಲ್ಲ. ಎಲ್ಲ ನಿನಗೆ ಗೊತ್ತಿದೆ ಏಸಯ್ಯ, ನಾನೇನಂತ ನಿನಗೆ ಗೊತ್ತಿದೆ ಅಂತೇಳಿ ಸುಮ್ಮನಿರ್ತೀವಿ, ಮತ್ತೆ ಸ್ಟಾರ್ಟ್ ಮಾಡ್ತೀವಿ. ಅಪೊಸ್ತಲರು ಗಮನಿಸ್ರಿ, ಏಕ ಮನಸ್ಸಾಗಿ ನಿರತರಾಗಿ, ಒಂದು ಮಿಷಿನ್ ಯಾವ ರೀತಿ ಕಂಟಿನ್ಯೂ ಆಗಿ ರನ್ ಆಗ್ತಿರ್ತೋ ಅದೇ ರೀತಿಯಲ್ಲಿ ಏಕ ಮನಸ್ಸಾಗಿ ಪ್ರಾರ್ಥನೆ ವೀರರಾದ್ರು ಅವರು. ಹಲ್ಲೆಲೂಯಾ. ಅವರೆಲ್ಲರೂ ಏನಾದ್ರು ಹೇಳ್ರಿ? ಪ್ರಾರ್ಥನೆ ವೀರರಾದ್ರು. ಇವತ್ತು ನೀವು ನಾವೆಲ್ಲರೂ ಕೂಡ ಒಂದೇ ಮನಸ್ಸಿಂದ ಯಾವಾಗಾದರೂ ಪ್ರಾರ್ಥನೆ ಮಾಡ್ತೇವೋ ಆಗ ಆ ಪ್ರಾರ್ಥನೆ ಮೂಲಕ ನಾವೇನಾಗ್ತೀವಿ ಹೇಳ್ರಿ? ಪ್ರಾರ್ಥನೆ ವೀರರಾಗ್ತೇವೆ. ಆಮೆನ್. ಹಲ್ಲೆಲೂಯಾ. ಭಕ್ತರು ಒಂದು ಹಾಡು ಹಾಡಿದ್ದಾರೆ, ಪ್ರಾರ್ಥನೆ ವೀರರು ದೇಶವೆಲ್ಲ ಏಳಬೇಕು, ಮುರಿದ ಸಂಬಂಧ ಮತ್ತೆ ಕಟ್ಟಲ್ಪಡಬೇಕು. ಹೇಳ್ರಿ,
ಪ್ರಾರ್ಥನೆ ವೀರರು ದೇಶವೆಲ್ಲ ಏಳಬೇಕು. ಮುರಿದ ಸಂಬಂಧ ಮತ್ತೆ ಕಟ್ಟಲ್ಪಡಬೇಕು. ಯಾವ ಸಂಬಂಧ? ಅಪೊಸ್ತಲರು ಹಾಕಿದ ಬುನಾದಿ. ಆ ಸಂಬಂಧ ಏನಾಗಿದೆ ಹೇಳ್ರಿ? ಮುರಿದೋಗಿದೆ. ಇವತ್ತು ಸಭೆಗಳಲ್ಲಿ ಏಕ ಮನಸ್ಸಾಗಿ ಅದೆಷ್ಟೋ ಜನರು ಪ್ರಾರ್ಥನೆ ಮಾಡ್ತಾ ಇಲ್ಲ. ನಾವು ಆ ರೀತಿ ಏಕ ಮನಸ್ಸಾಗಿ ಯಾವಾಗಾದ್ರೆ ಪ್ರಾರ್ಥನೆ ಮಾಡುತ್ತಾ ಹೋಗ್ತೇವೋ ತಿರುಗಿ ಕಟ್ಟಲ್ಪಡುತ್ತೆ ಆ ಸಂಬಂಧ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಈಗ ನಿಮ್ಮೆಲ್ಲರಿಗೂ ಒಂದು ಮಾತು ಹೇಳ್ತೀನಿ. ನನಗೆ ಸಂಬಂಧಿಕರು ಹೊರಗಡೆ ಎಲ್ಲಿ ಇಲ್ಲ. ನನಗೆ ಸಂಬಂಧಿಕರು ಇರೋದೆಲ್ಲ ನಮ್ಮ ಸಭೆಯಲ್ಲೇ. ನೀವೇ ನನ್ನ ಸಂಬಂಧಿಕರು. ನಿಮಗೆ ಯಾರು? ನಿಮ್ಮ ಸಂಬಂಧಿಕರು ಯಾರು? ಹಂಗಂತಣ ನಮಗೆ ಸಣ್ಣಮ್ಮದರ, ಅಕ್ಕದರ, ತಂಗಿಯದರ, ಅಣ್ಣದರ, ಚಿಕ್ಕಪ್ಪ, ಚಿಕ್ಕಮ್ಮ, ಚಿಕ್ಕಿ, ಕಕ್ಕಿ, ಕಕ್ಕ, ಇವರೆಲ್ಲ ಅದರ. ಇವ್ರ ಸಂಬಂಧ ಬಿಟ್ಟು ಚರ್ಚೆಗಳಿರೋದೇ ಸಂಬಂಧ. ನಿಜ ಹೇಳ್ತೀನಿ, ಹೊರಗಿರೋರು ಪರಲೋಕಕ್ಕೆ ಬರ್ತಾರಲ್ಲ ಗೊತ್ತಿಲ್ಲ. ಈ ನಮ್ಮ ಸಭೆಯಲ್ಲಿರುವಂಥ ನಾವೆಲ್ಲರೂ ಒಂದು ಸಂಬಂಧಿಕರಾಗಿ ಇಲ್ಲಿ ಏಕ ಮನಸ್ಸಾಗಿ ಯಾವಾಗಾದರೆ ಪ್ರಾರ್ಥನೆ ಮಾಡುತ್ತೇವೋ ನಮ್ಮ ಸಂಬಂಧ ಗಟ್ಟಿಯಾಗುತ್ತೆ. ಗಟ್ಟಿಯಾದ ಸಂಬಂಧ ಪರಲೋಕವನ್ನು ಕಾಣುತ್ತದೆ. ಆಮೇನ್, ಹಲ್ಲೆಲೂಯಾ. ಏನು ಕಾಣುತ್ತೆ ಹೇಳ್ರಿ? ಪರಲೋಕ ಕಾಣುತ್ತೆ. ಹಲ್ಲೆಲೂಯಾ. ನಾವು ರಕ್ಷಣೆ ಹೊಂದಿರೋದು ಯಾಕೆ ಹೇಳ್ರಿ? ರಕ್ಷಣೆ ಯಾಕೆ ಹೊಂದಿದ್ದೇವೆ? ಯೇಸುವನ್ನು ಯಾಕೆ ನಂಬಿದ್ದೇವೆ? ಯಾಕೆ ನಂಬಿದ್ರೆ? ಪರಲೋಕ ಕಾಣಬೇಕು ನಾವು. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನು ಕಾಣಬೇಕು ನಾವು? ಪರಲೋಕ ಕಾಣಬೇಕು. ಅದಕ್ಕೋಸ್ಕರ ಹೇಳ್ತಾರಲ್ಲ, ಕಾಣುವ ಲೋಕ ನಮ್ಮದಲ್ಲ, ಕಾಣದ ಪರಲೋಕವೇ ನಮ್ಮ ವಾಸ ಸ್ಥಳ. ಕಾಣದ ಪರಲೋಕ ನಮ್ಮ ವಾಸ ಸ್ಥಳ ಅದು. ಅದಕ್ಕೋಸ್ಕರ ನಾವು ಪ್ರಾರ್ಥನೆ ವೀರರಾಗಬೇಕು. ಏನಾಗ್ಬೇಕು ಹೇಳ್ರಿ? ಯಾಕೆ ಪ್ರಾರ್ಥನೆ ವೀರರಾಗಬೇಕು ಗೊತ್ತಾ? ಯಾಕೆ ಪ್ರಾರ್ಥನೆ ವೀರರಾಗಬೇಕು ಗೊತ್ತಾ? ಯಾಕೆ ಪ್ರಾರ್ಥನೆ ವೀರರಾಗಬೇಕು ಗೊತ್ತಾ ನಿಮಗೆ? ಪರಲೋಕದಲ್ಲಿ ಏನೈತೆ ಹೇಳ್ರಿ? ಅವ್ರ ಸುದ್ದಿ ಇವ್ರ ಸುದ್ದಿ ಹಾಕಲ್ಲ ಪರಲೋಕದಲ್ಲಿ. ಅವ್ರ ಕುಟುಂಬ ಹಿಂಗಾಯ್ತು, ಇವ್ರ ಕುಟುಂಬ ಹಿಂಗಾಯ್ತು, ಅದು ಹಿಂಗಾಯ್ತು, ಟುಂಗುಟುಸ್ಗಿ ಯಾವ್ದು ಹಾಕಲಲ್ಲಿ. ಅಲ್ಲಿರೋದೊಂದೇ ಪ್ರಾರ್ಥನೆ, ಸ್ತುತಿ, ಸ್ತೋತ್ರ, ಯಜ್ಞಗಳು ಅರ್ಪಿಸುತ್ತಾ ಇರುತ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೋಸ್ಕರ ಪರಲೋಕದಲ್ಲಿ ಒಂದು ಯುದ್ಧ ನಡೀತು. ಪರಲೋಕದಲ್ಲಿ ಏನು ನಡೀತು ಹೇಳ್ರಿ? ದೊಡ್ಡ ಜಗಳನೇ ಆಯಿತು. ನಾವು ಅನ್ಕೊಂತೀವಿ, ಅವ್ರ ಮನೇಲಿ ಜಗಳ ಆಯ್ತು, ಇವ್ರ ಮನೇಲಿ ಜಗಳ ಆಯಿತು. ಪರಲೋಕದಲ್ಲೇ ದೊಡ್ಡ ಯುದ್ಧ ಆಗೈತೆ. ಪರಲೋಕದಲ್ಲೇ ದೊಡ್ಡ ಜಗಳ ಆಗೈತೆ. ಗೊತ್ತಾ ನಿಮಗೆ? ಪ್ರಾರ್ಥನೆ ಮಾಡುವಂಥ ಸ್ಥಳದಲ್ಲಿ ದೊಡ್ಡ ಜಗಳ ಆಯಿತು. ಆ ಜಗಳದಲ್ಲಿ ಪ್ರಾರ್ಥನೆ ಹೀನರು, ಪ್ರಾರ್ಥನೆ ಮಾಡದೇ ಇರೋರು ಏನಾದ್ರು ಹೇಳ್ರಿ? ಸೋತ್ರು, ಕೆಳಗೆ ಬಿದ್ರು. ಪ್ರಾರ್ಥನೆ ಮಾಡುವವರು ಪರಲೋಕದಲ್ಲಿ ನಿಂತುಕೊಂಡು ದೇವರನ್ನ ಘನಪಡಿಸಿದ್ರು. ಆಮೇನ್, ಹಲ್ಲೆಲೂಯಾ. ಜಗಳ ಎಲ್ಲಿಲ್ಲ ಅನ್ನಂಗಿಲ್ಲ. ಪರಲೋಕದಲ್ಲೇ ಯೇಸು ಕ್ರಿಸ್ತನ್ ಇರುವ ಸ್ಥಳದಲ್ಲೇ, ಯೆಹೋವ ದೇವರು ಇರುವ ಸ್ಥಳದಲ್ಲೇ, ಪರಿಶುದ್ಧಾತ್ಮ ದೇವರು ಇರುವ ಸ್ಥಳದಲ್ಲೇ ದೊಡ್ಡ ಯುದ್ಧ, ಸಣ್ಣ ಯುದ್ಧ ಅಲ್ಲ. ತೆಗಿತರ ವಾಕ್ಯ ಓದೋಣ, ತೆಗಿರ ವಾಕ್ಯ ಓದೋಣ. ಪ್ರಕಟಣೆ ಗ್ರಂಥ 12ನೇ ಅಧ್ಯಾಯ 7ನೇ ವಚನ ಓದ್ರಿ. ಪರಲೋಕದಲ್ಲಿ ಯುದ್ಧ ನಡೀತಂತೆ. ಕುಟುಂಬದಲ್ಲಿ ಜಗಳ ಆತ ಗೊತ್ತಿಲ್ಲ. ಪರಿಶುದ್ಧ ಸ್ಥಳದಲ್ಲಿ ಕೂಡ ಏನಾಯ್ತು ಅಂತ ಹೇಳ್ರಿ? ಯುದ್ಧ ನಡೀತಂತೆ. ಎಲ್ಲಿ? ಭೂಲೋಕದಲ್ಲ, ಪರಲೋಕದಲ್ಲಿ ಕೂಡ ಯುದ್ಧ ಆಯ್ತಂತೆ. ನೋಡ್ರಿ, ಪರಲೋಕದಲ್ಲಿ ಯುದ್ಧ ನಡೀತು. ಮಿಕಾಯೇಲನು ಅವನ ದೂತರು ಘಟ ಸರ್ಪನ ಮೇಲೆ ಯುದ್ಧ ಮಾಡುವುದಕ್ಕೆ ಹೊರಟರು. ಹಲ್ಲೆಲೂಯಾ. ನೋಡ್ರಿ, ಅಲ್ಲಿ ಪ್ರಾರ್ಥನೆ ಮಾಡುವವರು ಪ್ರಾರ್ಥನೆ ಹೀನರ ಮೇಲೆ ಯುದ್ಧ ಮಾಡುವುದಕ್ಕೆ ಹೊರಟರು. ಯಾಕಂದ್ರೆ ಅಲ್ಲಿ ನಾನೇ ಅಂತಿದ್ದವನು. ಯಾರು? ಘಟ ಸರ್ಪನ. ಯಾರು ಹೇಳ್ರಿ? ದೇವರಿಂದ ಸೃಷ್ಟಿಸಲ್ಪಟ್ಟ ಯಾರು? ಉದಯ ನಕ್ಷತ್ರ, ಲೂಸಿಫರ್, ಸೈತಾನನು. ಅವ್ನು ನಾನೇ 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 ಅಂದ. ಬಿದ್ದೋದ, ಬೀಳಿಸಿದ್ರು. ಅವನ್ನ ಸುಮ್ಮನೆ ಹೋಗಿ ಬೀಳಿಸಲಿಲ್ಲ, ಯುದ್ಧನೇ ಮಾಡಿಬಿಟ್ರಲ್ಲಿ. ಹಲ್ಲೆಲೂಯಾ. ಯಾಕೆ? ಪರಲೋಕದಲ್ಲಿ ಯಾರಿಗೆ ಸ್ಥಾನ ಇರುತ್ತೆ ಹೇಳ್ರಿ? ಪ್ರಾರ್ಥನೆ ವೀರರಿಗೆ ಸ್ಥಾನ ಇರುತ್ತೆ. ಆಮೇನ್. ಪರಲೋಕದಲ್ಲಿ ಯಾರಿಗೆ ಸ್ಥಳ ಇರುತ್ತೆ ಹೇಳ್ರಿ? ದೇವರನ್ನ ಘನಪಡಿಸುವವರಿಗೆ ಸ್ಥಳ ಇರುತ್ತೆ. ಹಲ್ಲೆಲೂಯಾ. ಪರಲೋಕದಲ್ಲಿ ಯಾರಿಗೆ ಸ್ಥಳ ಇರುತ್ತೆ ಅಂದರೆ, ಇಲ್ಲಿ ನೀತಿಯಲ್ಲಿ ಜೀವಿಸಿ ದೇವರನ್ನ ಆರಾಧಿಸುತ್ತಾ ದೇವರಿಗೋಸ್ಕರ ಸಮಯ ಕೊಡುವವರಿಗೆ ಅಲ್ಲಿ ಸ್ಥಳ ಇರುತ್ತೆ. ಆಮೇನ್, ಹಲ್ಲೆಲೂಯಾ. ಏನಿರುತ್ತೆ ಹೇಳ್ರಿ? ಅಲ್ಲಿ ಸ್ಥಳ ಇರುತ್ತೆ. ಎಲ್ಲಿ? ಎಲ್ಲಿ ಸ್ಥಳ ಇರುತ್ತೆ ಹೇಳ್ರಿ? ಪರಲೋಕದಲ್ಲಿ. ಆಮೇನ್. ಅದಕ್ಕೋಸ್ಕರ ನೀವು ನಾವೆಲ್ಲರೂ ಕೂಡ ಇವತ್ತು ವಾಕ್ಯ ಕೇಳುವ ನಾವೆಲ್ಲರೂ ಪ್ರಾರ್ಥನೆ ವೀರರಾಗಬೇಕು. ಏನಾಗಬೇಕು ಹೇಳ್ರಿ? ನಾವು ಪ್ರಾರ್ಥನೆ ವೀರರಾಗ. ನಾವು ಆಡ್ತೀವಲ್ಲ, ಪ್ರಾರ್ಥನೆ ವೀರ ದೇಶದಲ್ಲಿ ಹೇಳಬೇಕು, ನಮ್ಮ ಬಳ್ಳಾರಿಯಲ್ಲಿ ಹೇಳಬೇಕು, ನಮ್ಮ ನಗರಗಳಲ್ಲಿ ಹೇಳಬೇಕು, ನಮ್ಮ ಮನೆಯಲ್ಲಿ ಹೇಳಬೇಕು. ನಾವೆದ್ದೇಳೋಣ ಫಸ್ಟು. ಆಮೇನ್. ಯಾರದ್ದು ಹೇಳ್ಬೇಕು ಹೇಳ್ರಿ?
ನಾವು ಎದ್ದೇಳೋಣ. ಹಲ್ಲೆಲೂಯ. ಪಕ್ಕದಲ್ಲಿ ಕೈ ಕೊಟ್ಟು ಹೇಳ್ರಿ, ಇನ್ನು ಮೇಲೆ ನಿನ್ನದು ನನ್ನದು ಇದೇ ಸಭೆ, ಇನ್ನು ಮೇಲೆ ನಾನು ನೀನು ನಾವೆಲ್ಲರೂ ಏಕಮನಸ್ಸಾಗಿ ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಮೂಲಕ ಪ್ರಾರ್ಥನೆ ವೀರರಾಗೋಣ. ಆಮೆನ್. ಹಲ್ಲೆಲೂಯ. ನಿಜ ಅಂದರೆ ನನಗೆ ಹಿಂಗೆ ಬಂದು ಸ್ವಲ್ಪ ಹೊತ್ತು ಒಂದು 3 ಹಾಡು ಆಡಿ ಒಂದು ಸ್ವಲ್ಪ ಹೊತ್ತು ಆರಾಧನೆ ಮಾಡಿ ಹಿಂಗೆ ವಾಕ್ಯ ಹೇಳಕ್ಕೆ ಹಿಂಗೆ ಇಷ್ಟಿಲ್ಲ. ನನಗೆ ಒಂದೇ ಆಸೆ, ಈಗ ಹೊಸ ಸಭೆ ಹೋದ್ಮೇಲೆ ಹಾಗೆ ಮಾಡೋದು. ನನ್ನ ಸಮಯ ಅಂತೂ ನೋಡಲ್ಲ, ಒಟ್ಟು ಟೈಮ್ ಸರಿ ಮುಗಿಸಿ. ಬಟ್ ಆದರೆ ಹಾಡುಗಳು ಹೆಂಗಿರ್ತವೋ, ಆರಾಧನೆ ಹೆಂಗಿರ್ತೋ, ವಾಕ್ಯ ಮಾತ್ರ ಕ್ರಮವಾಗಿಯೇ ಇರುತ್ತೆ. ಒಂದು ಪಾಯಿಂಟ್ ತಗೊಂಡ್ರೆ ಆ ಪಾಯಿಂಟ್ ರೂಟಲ್ಲೇ ಹೋಗುತ್ತಿರುತ್ತೆ. ಯಾಕಂದರೆ ರೈಲು ಹಳಿ ತಪ್ಪಿದರೆ ಪ್ಯಾಸೆಂಜರ್ ಎಲ್ಲ ಸತ್ತು ಹೋಗ್ತಾರ. ಹಂಗೆ ವಾಕ್ಯ ಹಳಿ ತಪ್ಪಿದರೆ ವಿಶ್ವಾಸಿಗಳು ಆತ್ಮಿಕ ಜೀವಿತದಲ್ಲಿ ಸತ್ತು ಹೋಗ್ತಾರ. ಹಲ್ಲೆಲೂಯ. ಒಂದು ಹಳಿ ಮೇಲೇ ಹೋಗ್ತಾ ಇರುತ್ತೆ. ಆದರೆ ಆ ಪ್ರಾರ್ಥನೆಯಲ್ಲಿ ಪವಿತ್ರಾತ್ಮ ದೇವರನ್ನ ನಾವೇನು ಮಾಡಬೇಕು? ಹೊಂದಿಕೊಳ್ಳಬೇಕು. ಹಲ್ಲೆಲೂಯ. ಹೊಂದಿಕೊಂಡು ಮತ್ತೆ ಅದೇ ಖಾಲಿ ಪಾತ್ರೆ ಆಗಬಾರ್ದು, ತುಂಬಿದವರಾಗಿ. ಆಮೆನ್. ಹಲ್ಲೆಲೂಯ. ಬರಿದಾಗಿ ಬಂದ ನನ್ನ 2ರಷ್ಟು ಮೇಲಿಂದ ತುಂಬಿಸಿರುವೆ. 2ರಷ್ಟು ಮೇಲಿಂದ ಅಂದರೆ ಹಳೆ ಒಡಂಬಡಿಕೆ ಭಕ್ತರ ಅಭಿಷೇಕ, ಹೊಸ ಒಡಂಬಡಿಕೆ ಭಕ್ತರ ಅಭಿಷೇಕ ನಮ್ಮಲ್ಲಿ ದೇವರು ತುಂಬಿಸುತ್ತಾನೆ. ಆಮೇನ್. ಯಾಕೆಂದರೆ ವಾಕ್ಯ ಹೇಳುತ್ತೆ, ಅಂತ್ಯ ಕಾಲದಲ್ಲಿ ಎಲ್ಲರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನಂದ, ಕಸ್ಕೋಬೇನಂದ, ಸುರಿಸುತ್ತಾನೆ. ಹಲ್ಲೆಲೂಯ. ಹಲ್ಲೆಲೂಯ. ಅದಕ್ಕೋಸ್ಕರ ನಾವೆಲ್ಲರೂ ಏನಾಗೋಣ ಹೇಳ್ರಿ? ಪ್ರಾರ್ಥನೆ ವೀರರಾಗೋಣ. ಏನಾಗೋಣ ನಾವೆಲ್ಲರೂ? ಏಕಮನಸ್ಸಾಗಿ ಎಲ್ಲಿ ಕೂತ್ಕೊಂಡು ನಾವು ದೇವರನ್ನ ಘನಪಡಿಸೋದಕ್ಕೆ ಸಿದ್ಧವಾಗ್ತೇವೋ ಪ್ರಾರ್ಥನೆ ವೀರರಾಗುತ್ತೇವೆ. ಏನಾಗುತ್ತೇವೆ ನಾವೆಲ್ಲರೂ? ಪ್ರಾರ್ಥನೆ ವೀರರಾಗುತ್ತೇವೆ. ಹಲ್ಲೆಲೂಯ. ಹಲ್ಲೆಲೂಯ. ಅದೇ ರೀತಿಯಲ್ಲಿ ಗಮನಿಸ್ರಿ, ಎರಡನೇದಾಗಿ ನಾವು ಒಂದೇ ಮನಸ್ಸಿಂದ ಪ್ರಾರ್ಥನೆ ಮಾಡುವಾಗ ಪ್ರಾರ್ಥನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳುತ್ತೇವೆ. ಆಮೇನ್. ಒಂದು ಪ್ರಾರ್ಥನೆ ವೀರರಾಗ್ತೇವೆ. ಎರಡನೇದಾಗಿ ನಾವು ಮಾಡಿದ ಪ್ರಾರ್ಥನೆಗೆ ಉತ್ತರ ಬರುತ್ತದೆ. ಆಮೇನ್. ಯಜ್ಜನರು ಹೇಳ್ಬೇಡ್ರಿ ಧೈರ್ಯವಾಗಿ, ನಾನು ಮಾಡಿದ ಪ್ರಾರ್ಥನೆಗೆ ಉತ್ತರ ಬರ್ತಾ ಇದೆ ಅಂತೇಳಿ ಯಜ್ಜನರು ಹೇಳ್ತೀರಿ. ನಾನು ಮಾಡ್ತಾ ಇದ್ದೀನಿ ಪ್ರಾರ್ಥನೆ, ಆ ಪ್ರಾರ್ಥನೆಗೆ ಉತ್ತರ ಬಂದಿದೆ, ಬರ್ತಾ ಇದೆ ಅಂತ ಯಜ್ಜನರು ಹೇಳ್ತಾ ಇದ್ದೀರಿ. ಕೈ ಎತ್ತಿರಿ, ಧೈರ್ಯವಾಗಿ ಎತ್ತಿರಿ. ಯಾಕೆ ಭಯಪಡ್ತೀರಿ? ನಿಮ್ಮನ್ನು ಎಬ್ಬಿಸಲ್ಲ, ಧೈರ್ಯವಾಗಿ ಎತ್ತಿರಿ. ನಿಮ್ಮ ಪ್ರಾರ್ಥನೆಗೆ ಉತ್ತರ ಬರ್ತಾ ಇದೆಯಲ್ಲ. ಹಲ್ಲೆಲೂಯ. ನಾವೆಲ್ಲರೂ ಪ್ರಾರ್ಥನೆಗೆ ಉತ್ತರವನ್ನು ಕಂಡುಕೊಳ್ಬೇಕು. ಬರೀ ಪ್ರಾರ್ಥನೆ ಮಾಡಿ ಆ ಪ್ರಾರ್ಥನೆ ಅಷ್ಟಕ್ಕೆ ಬಿಟ್ಟು ನಮ್ಮ ಯೋಚನೆ ನಮ್ಮಲ್ಲಿರಬಾರ್ದು. ಪ್ರಾರ್ಥನೆಗೆ ಉತ್ತರ ಬರಬೇಕು. ಹಲ್ಲೆಲೂಯ. ನನಗೆ ಅದೇ ಆಸೆ, ನಾನು ಏನು ಕೇಳುತ್ತೇನೋ, ನಾನು ಏನು ಪ್ರಾರ್ಥನೆ ಮಾಡ್ತೇನೋ ಅದಕ್ಕೆ ಉತ್ತರ ಬರಬೇಕು. ಬರ್ತಾ ಇದೆ. ಹಲ್ಲೆಲೂಯ. ಪ್ರಾರಂಭವಾಗಿದೆ. ಆಮೇನ್. ನಿಮ್ಮ ಜೀವಿತದಲ್ಲಿ ಕೂಡ ಪ್ರಾರಂಭವಾಗಬೇಕಂದ್ರೆ ಪ್ರಾರ್ಥನೆ ವೀರರಾಗಬೇಕು. ಆಗ ಆ ಒಂದೇ ಮನಸ್ಸಿಂದ ಪ್ರಾರ್ಥನೆ ಮಾಡುತ್ತಿರುವಾಗ ಪ್ರಾರ್ಥನೆಗೆ ಉತ್ತರ ಬರುತ್ತೆ. ಯಾಕೆ ಮಾತು ಹೇಳ್ತೀನಿ? ತೆಗಿರಿ, ವಾಕ್ಯ ಓದೋಣ. ಅಪೊಸ್ತಲ ಕಾರ್ಯಗಳು 4ನೇ ಅಧ್ಯಾಯ 24ನೇ ವಚನ. ವಾಕ್ಯ ಓದೋಣ. ಅಪೊಸ್ತಲ ಕಾರ್ಯಗಳು 4ನೇ ಅಧ್ಯಾಯ 24ನೇ ವಚನ. ವಾಕ್ಯ ಓದ್ರಿ. ಅವರು ಹೇಳಿ ಏಕ ಮನಸ್ಸಾಗಿ, ಅಲ್ಲ ನೋಡ್ರಿ, ಅವರು ಪ್ರಾರ್ಥನೆ ವೀರರಾಗಿದ್ರು. ಆ ಸಭೆಯವರೆಲ್ಲರೂ ಕೂಡ, ಆದಿ ಸಭೆಯವರೆಲ್ಲರೂ ಕೂಡ ಏಕ ಮನಸ್ಸಾಗಿ ದೇವರನ್ನು ಗಟ್ಟಿಯಾದ ಧ್ವನಿಯಿಂದ ಹೀಗೆ ಪ್ರಾರ್ಥಿಸಿದ್ರು. ಹಲ್ಲೆಲೂಯ. ಯಾವ ಧ್ವನಿಯಿಂದ ಪ್ರಾರ್ಥನೆ ಮಾಡ್ತಾರೆ ಅವರು? ಆಮೇನಂದ್ರ ಕೆಲವರಿಗೆ ಪ್ರಾರ್ಥನೆ ಕೊಡ್ತೀವಿ ಅನ್ಕೊಳ್ರಿ, ಅವ್ರು ಏನು ಪ್ರಾರ್ಥನೆ ಮಾಡ್ತಾರೆ, ಯಾವಾಗ ಮುಗಿಸಿರ್ತಾರೆ ಅವ್ರಿಗೆ ಗೊತ್ತಿಲ್ಲ. ಪಕ್ಕದೆಲ್ಲರೂ ಆಮೇನಂದ್ರೆ ಗೊತ್ತಾಗುತ್ತೆ. ಅವ್ರು ಯಾರು ಮುಗಿಸ್ತಾರೋ ಅವ್ರಿಗೆ ಗೊತ್ತಾಗ್ತಿಲ್ಲ. ಇಲ್ಲ, ಅವ್ರು ಹೆಂಗೆ ಪ್ರಾರ್ಥನೆ ಮಾಡ್ತಾರೆ? ಏಕ ಮನಸ್ಸಿಂದ ದೇವರಿಗೆ ಗಟ್ಟಿಯಾಗಿ ಏನು ಮಾಡ್ತಾರೆ ಅವರು? ಹೀಗೆ ಪ್ರಾರ್ಥಿಸಿರಂತೆ. ಏನಂತ ಪ್ರಾರ್ಥಿಸಿದ್ರೆ, ಒಡೆಯನೇ ಭೂಮ್ಯಾಕಾಶಗಳನ್ನು ಸಮುದ್ರವನ್ನು ಅವುಗಳಲ್ಲಿರುವ ಸಮಸ್ತವನ್ನು ಉಂಟು ಮಾಡಿದಾತನೇ. ಮತ್ತೆ 29-30ನೇ ವಚನ ಕಂಬೈಂಡ್ ಆಗಿರುತ್ತೆ ನೋಡ್ರಿ, ಓದೋಣ ಅದನ್ನ. ಕರ್ತನೇ, ಈಗ ನೀನು ಅವರ ಬೆದರುವಿಕೆಗಳನ್ನು ನೋಡಿ ನಿನ್ನ ಪವಿತ್ರ ಸೇವಕನಾದ ಯೇಸುವಿನ ಹೆಸರಿನ ಮೂಲಕವಾಗಿ ರೋಗ ಪರಿಹಾರವು, ಸೂಚಕ ಕಾರ್ಯಗಳು, ಅದ್ಭುತ ಕಾರ್ಯಗಳು ಉಂಟಾಗುವಂತೆ ನಿನ್ನ ಕೈ ಚಾಚುತ್ತಿರುವಲ್ಲಿ ನಿನ್ನ ದಾಸರು ನಿನ್ನ ವಾಕ್ಯವನ್ನು ಧೈರ್ಯದಿಂದ ಹೇಳುವಾಗೆ ಅನುಗ್ರಹಿಸಂತೇಳಿ ಪ್ರಾರ್ಥನೆ ಮಾಡಿದ್ರು. ಹಲ್ಲೆಲೂಯ.
ಯಾಕೆಂದರೆ ಅಲ್ಲಿ ಗಮನಿಸ್ರಿ, ಯಹೂದ್ಯರ ಅಧಿಕಾರಿಗಳು ಪೇತ್ರ ಯೋಹಾನರನ್ನ ಗಮನಿಸ್ರಿ ಹಿಡಿಸಿ ಅವ್ರನ್ನ ಏನು ಮಾಡ್ಬೇಕು ಅನ್ಕೊಂಡಿದ್ರು ಅಂದರೆ ಯೇಸುವಿನ ಹೆಸರು ಎತ್ತಬಾರ್ದು. ಯಾರ ಹೆಸರು ಎತ್ತಬಾರ್ದು? ಯೇಸುವಿನ ಬಗ್ಗೆ ವಾಕ್ಯ ಹೇಳಬಾರ್ದು ಅಂತೇಳಿ ಬೆದರಿಸ್ಬೇಕಂತೇಳಿ, ಎದುರಿಸ್ಬೇಕಂತೇಳಿ, ಭಯಪಡಿಸ್ಬೇಕಂತೇಳಿ ರೆಡಿ ಆಗಿದ್ರು. ಆ ರೆಡಿ ಆಗಿರುವಾಗ ಸಭೆಯವರೆಲ್ಲರೂ ಕೂಡ ಏಕ ಮನಸ್ಸಾಗಿ ದೇವರಿಗೆ ಪ್ರಾರ್ಥನೆ ಮಾಡಿದ್ರು. ಏನಂತೇಳಿ? ಅವರ ಮಧ್ಯದಲ್ಲಿ ಇವರು ಬೆದರಬಾರದು. ಯಾರು? ಅಪೊಸ್ತಲರು ಬೆದರಬಾರದು. ಸತ್ಯವಾದ ವಾಕ್ಯ ಬೆದರಬಾರದು. ಹಲ್ಲೆಲೂಯಾ. ಜೀವವುಳ್ಳ ವಾಕ್ಯ ಎಂದಿಗೂ ಏನಾಗಬಾರ್ದು ಹೇಳ್ರಿ? ನೆಲಸಮವಾಗಬಾರ್ದು. ಆ ವಾಕ್ಯವು ಹೇಳಿಕೆ ಬರಬೇಕಂತೇಳಿ ಇವರೆಲ್ಲರೂ ಕೂಡ ಏನಂತ ಪ್ರಾರ್ಥನೆ ಮಾಡ್ತಾರೆ? ಲಾಸ್ಟ್ ಏನ್ ನೋಡ್ರಿ, ನಿನ್ನ ದಾಸರು ನಿನ್ನ ವಾಕ್ಯವನ್ನು ಧೈರ್ಯದಿಂದ ಹೇಳುವಾಗೆ ಅನುಗ್ರಹಿಸು ಅಂತೇಳಿ ಪ್ರಾರ್ಥನೆ ಮಾಡಿದ್ರು. ಅವರು ಯಾವಾಗಾದ್ರೆ ಆ ಪ್ರಾರ್ಥನೆ ಮಾಡಿದ್ರು ಗಮನಿಸ್ರಿ, ಅಲ್ಲಿ ಕೆಳಗೆ ನೋಡುತ್ತೇವೆ 31ನೇ ವಚನ ಹೋದ್ರಿ, ಹೀಗೆ ಪ್ರಾರ್ಥನೆ ಮಾಡಿದ ಮೇಲೆ, ಎಲ್ಲ ಹೇಳ್ರಿ, ಹೀಗೆ ಪ್ರಾರ್ಥನೆ ಮಾಡಿದ ಮೇಲೆ, ನಾನು ಹೇಳ್ದಂಗೆ ಹೇಳ್ರಿ, ಈಗ ಪ್ರಾರ್ಥನೆ ಮಾಡಿದ ಮೇಲೆ ಅವರು ಕೂಡಿದ ಸ್ಥಳವನ್ನು ಅಡಗಿತು. ಒಗ್ಗಟ್ಟಲ್ಲಿ ಬಲ ಇದೆ. ಏನಿದೆ ಹೇಳ್ರಿ? ಎಲ್ಲರೂ ಏಕ ಮನಸ್ಸಿಂದ ಈ ಅಪೊಸ್ತಲರು ಧೈರ್ಯವಾಗಿ ಯಾವುದಕ್ಕೂ ಭಯಪಡದೆ ವಾಕ್ಯ ಹೇಳ್ಬೇಕಂತೇಳಿ ಏಕ ಮನಸ್ಸಿಂದ ಇವರು ಪ್ರಾರ್ಥನೆ ಮಾಡಿದ್ರು. ಆ ಪ್ರಾರ್ಥನೆಗೆ ಉತ್ತರ ಸಿಗುತ್ತದೆ. ಹೆಂಗಂತೇಳಿ? ಅವರು ಕೂಡಿದ ಸ್ಥಳವು ಗಡ್ಡ 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 ನಡುಗುತ್ತಾ ಇದೆ. ಹಲ್ಲೆಲೂಯಾ. ಅಂದ್ರೆ ಅರ್ಥ ಮಾಡ್ರಿ, ಭೂಲೋಕ ಸೈತಾನನು ಇದು ನನಗೆ ಕೊಟ್ಟಲ್ಪಟ್ಟಿದಂತೇಳಿ ಹೇಳ್ತಾ ಇದ್ದ ಯೇಸುವಿಗೆ ಬಂದು. ಎಲ್ಲಿ? ಯೇಸು ಸ್ವಾಮಿ 40 ದಿನ ಉಪವಾಸ ಪ್ರಾರ್ಥನೆ ಮಾಡುವಾಗ ಸೈತಾನನು ಬಂದು, ಈಗೋ ಇದೆಲ್ಲ ಯಾರಿಗೆ ಕೊಡಲ್ಪಟ್ಟಿದೆ? ಇದು ನನಗೆ ಕೊಡಲ್ಪಟ್ಟಿದೆ ಅಂತೇಳಿ ಹೇಳ್ತಾ ಇದ್ದ. ಅದಕ್ಕೋಸ್ಕರ ಇವರು ಕೂಡಿದ ಸ್ಥಳವು ಯಾವುದು? ಪರಲೋಕಲ್ಲ, ಭೂಲೋಕದಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಾರೆ. ಇವರು ಕೂಡಿದ ಸ್ಥಳವೇನೈತೆ ಅಂತೆ? ನಡುಗಿತಂತೆ. ಹಲ್ಲೆಲೂಯಾ. ನಡುಗುವುದು ಮಾತ್ರವಲ್ಲದೆ ಮುಂದೆ ನೋಡೋದಾದ್ರೆ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ, ಏನಾಗಿ ಮಾತಾಡ್ರಿ, ಏನಾಗಿ? ಉತ್ತರ ಬಂತಿಲ್ಲಿ. ಅವರು ಪ್ರಾರ್ಥನೆ ಮಾಡಿದ್ರು, ಧೈರ್ಯವಾಗಿ ವಾಕ್ಯವನ್ನು ಬೋಧಿಸುವಂತೆ ಅನುಗ್ರಹಿಸಂತೇಳಿ ಪ್ರಾರ್ಥನೆ ಮಾಡಿದ್ರು. ದೇವರು ಉತ್ತರ ಕೊಡ್ತಾ ಇದ್ದಾನೆ. ಏಕ ಮನಸ್ಸಾಗಿ ಅವರು ಪ್ರಾರ್ಥನೆ ಮಾಡಿದಾಗ ದೇವರು ಉತ್ತರ ಕೊಡ್ತಾನೆ. ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ದೇವರ ವಾಕ್ಯವನ್ನು ಧೈರ್ಯದಿಂದ ಏನಾದರೂ ಹೇಳುವವರಾದ್ರು. ಮುಚ್ಚಿಕೊಳ್ಳಿಲ್ಲ ಬಾಯೇ. ಅಧಿಕಾರಿ ಬಂದಾಗ ಸುಮ್ಮನೆ ಇಲ್ಲ, ನಂಬಿಲ್ಲ. ಒಂದು ಕಾಲದಲ್ಲಿ ಪೇತ್ರನು ಏಸು ಯಾರಂತ ಗೊತ್ತಿಲ್ಲ ಅಂತೇಳಿ ಹೆಸರು ಸುಳ್ಳು ಹೇಳೇನ ಹೇಳ್ರಿ? ಹೆಸರು ಸುಳ್ಳು ಹೇಳೇನ? మాట్లాడి అబద్ధం చెప్పాడు. సారీ 3 సారి చూడాను. యేసు నీకు తెలుసయ్యా అంటే, ఆయన ఎవరో నేను ఎరగను. ఆయన ఎంటే తిరిగావు కదరా నువ్వు అంటే, నేను కాదు, నాలాగే ఇంకొకడు ఉన్నాడు, ఆడే ನನ್ನಂಗೆ ಇನ್ನೊಬ್ಬನಿದ್ದಾನೆ, ಅವನು ಅಂತ ಎಷ್ಟು ಸುಳ್ಳು ಹೇಳ ನೋಡ್ರಿ. ಹಲ್ಲೆಲೂಯಾ. ಅದೇ ಪೇತ್ರ ನೆಕ್ಸ್ಟು ಪಂಚಶತಮ ದಿನದಲ್ಲಿ ನಿಂತ್ಕೊಂಡು ಗಟ್ಟಿಯಾಗಿ ವಾಕ್ಯ ಹೇಳ್ತಾನೆ. ಯೇಸುವನ್ನು ಶಿಲುಬೆಗೆ ಹಾಕ್ಸಿರಿ, ಬಟ್ ಆದರೆ ಆ ವಾಕ್ಯವನ್ನು ಹಾಕ್ಸೋಕ್ಕಾಗಲ್ಲ. ಹಲ್ಲೆಲೂಯಾ. ಆ ವಾಕ್ಯ ಎಂಬ ದೇವರು ನಿಮ್ಮ ಜೀವಿತವನ್ನು ಕಟ್ತನದಾಗ ಅಲ್ಲಿ ಎಷ್ಟು ಜನರು ರಕ್ಷಣೆ ಹೊಂದಿದ್ರು ಹೇಳ್ರಿ? 3,000 ಜನರು. ಇನ್ನೊಂದು ಸಾರಿ 5,000 ಜನರು. ಹಲ್ಲೆಲೂಯಾ. ಅಂದರೆ ಅರ್ಥ ಮಾಡ್ರಿ, ಇವರು ಭಯಪಡಲಿಲ್ಲ. ಭಯಪಡಿಸಿದ್ರಲ್ಲಿ ಯೇಸುವಿನ ಹೆಸರೇ ಎತ್ತಬಾರ್ದು ಅಂತೇಳಿ. ಖಬರ್ದಾರ್, ನಿಮ್ಮನ್ನು ಜೈಲಿಗೆ ಹಾಕ್ತೀವಿ, ನಿಮ್ಮನ್ನು ಸಾಯಿಸ್ತೀವಿ, ನಿಮ್ಮನ್ನು ಹಂಗೆ ಮಾಡ್ತೀವಿ, ನಿಮ್ಮನ್ನು ಹಿಂಗೆ ಮಾಡ್ತೀವಿ, ಹಿಂಗೆ ಮಾಡ್ತೀವಿ. ಯಾವುದಕ್ಕೂ ಭಯಪಡಲಿಲ್ಲ. ಯಾಕೆ ಹೇಳ್ರಿ? ಅಪೊಸ್ತಲರಿಗೋಸ್ಕರ ಸಭೆಯವರೆಲ್ಲರೂ ಕೂಡ ಏಕ ಮನಸ್ಸಾಗಿ ಪ್ರಾರ್ಥನೆ ಮಾಡಿದ್ರು. ಅವರ ಪ್ರಾರ್ಥನೆಗೆ ಉತ್ತರ ಬಂತು. ಹೆಂಗ? ಪವಿತ್ರಾತ್ಮ ದೇವರು ಭಯಪಡುವವನಲ್ಲ. ಹಲ್ಲೆಲೂಯಾ. ಎಲ್ಲ ನೋಡ್ರಿ, ಪವಿತ್ರಾತ್ಮ ದೇವರು ಭಯಪಡುವವನಲ್ಲ. ಹಲ್ಲೆಲೂಯಾ. ನಿಜ ಹೇಳ್ತೀನಿ, ಪವಿತ್ರಾತ್ಮ ದೇವರಿಗೆ ಭಯ ಅನ್ನುವಂಥದ್ದೇ ಗೊತ್ತಿಲ್ಲ. ಆ ಪವಿತ್ರಾತ್ಮ ದೇವರು ನಮ್ಮೊಳಗೆ ಬಂದರೆ ಭಯ ಅನ್ನುವಂಥದ್ದು ನಮಗೂ ಗೊತ್ತಾಗಲ್ಲ. ಯಾಕೆ ಈ ಮಾತು ಹೇಳ್ತಂದ್ರೆ, ದಾವೀದನ ಅಭಿಷೇಕ ಹೊಂದಿದ ಮೇಲೆ ಯಾರ ಮುಂದೆ ನಿಂತು ಹೇಳ್ರಿ? ದುರಾತ್ಮ ಮುಂದೆ ನಿಂತ ಹೋಗಿ. ಯಾರೊಳಗಿತ್ತು ದುರಾತ್ಮ? ಸೌಲನೊಳಗಿತ್ತು ದುರಾತ್ಮ. ಹೋದ, ಕಿನ್ನೀರು ಬಾರಿಸ್ತಾ ಇದ್ದೇನೆ. ಕಿನ್ನೀರು ಬಾರಿಸ್ತಾ ಇದ್ರೆ ದೆವ್ವ ಓಡಿ ಹೋಗ್ತಾ ಇದೆ. ಹಲ್ಲೆಲೂಯಾ. ಅದೇ ಅಭಿಷೇಕಿಸಲ್ಪಟ್ಟ ವ್ಯಕ್ತಿ, ಅದೇ ಪವಿತ್ರಾತ್ಮ ಹೊಂದಿದ ವ್ಯಕ್ತಿ, ಅದೇ ಪರಿಶುದ್ಧಾತ್ಮ ಹೊಂದಿದ ವ್ಯಕ್ತಿ ಗೋಲಿಯಾತನ ಮುಂದೆ ನಿಂತ. ಎಲ್ಲಿ ನಿಂತ ಹೇಳ್ರಿ? ಗೋಲಿಯಾತನ ಮುಂದೆ ನಿಂತಾಗ ಎಲ್ಲ ಜನರು ನೋಡಿ ಭಯಪಡ್ತಾರೆ. ಅಯ್ಯೋ, ಇವನಿರದೇ ಇಷ್ಟಿದ್ದಾನೆ, ಅವನು ನೋಡಿದ್ರೆ 13.5 ಅಡಿ ಎತ್ತರ ಇದ್ದಾನೆ. ಎಷ್ಟು ಅಡಿ ಇದ್ದಾನೆ ಅವನು? 13.5 ಅಡಿ ಎತ್ತರ ಇದ್ದಾನಂತೆ. ಹಲ್ಲೆಲೂಯಾ. ಅಷ್ಟು ಎತ್ತರ ಇರುವಂಥ ವ್ಯಕ್ತಿ ಹತ್ರ ಇವನಿರದೇ ಇಟ್ಟು ಅವನ್ನ ಸಾಯಿಸೋಕೋನ ಎಲ್ಲಿ ಬಂತು ಇವನಿಗೆ ಆ ಧೈರ್ಯ? ಅಂದರೆ ಆ ಧೈರ್ಯ ಇವನಲ್ಲಿಲ್ಲ, ಅವನೊಳಗಿರುವ ಪವಿತ್ರಾತ್ಮನಲ್ಲಿದೆ ಆ ಧೈರ್ಯ. ಆಮೆನ್. ಹಲ್ಲೆಲೂಯಾ. ಆ ಪವಿತ್ರಾತ್ಮ ದೇವರು ಗೋಲಿಯಾತನ ಏನು ಮಾಡ್ದೆ ಹೇಳ್ರಿ? ಒಂದು ಕಲ್ಲಿಗೆ ಎಲ್ಲ ಸಮ ಮಾಡಿಬಿಟ್ಟ. ದಾವೀದನ ಅನ್ಕೊಂಡ,
ಇವನ್ನ ಒಂದು ಕಲ್ಲು ಇಲ್ರಿ ಇನ್ನೊಂದು ಕಲ್ಲಾದರೂ ಹೊಡಿಬೋದು ಅಂತೇಳಿ ಎಷ್ಟು ಕಲ್ಲು ಆರಿಸ್ಕೊಂಡು ಹೇಳ್ರಿ. ನಾವು ಸಂಡೇ ಸ್ಕೂಲ್ ಮಕ್ಕಳಿಗೆ ಒಂದು ಹಾಡು ಕಲಿಸ್ತೀವಲ್ಲ, ದಾವಿದನೇ ಗೊಲೆಯತನನ್ನು ತಿರುಗಿಸಿ ತಿರುಗಿಸಿ ಒಡೆದ ಕೈಸ ಮಾರ ಗುಮ್ಮ ಗುಮ್ಮ ಸೇ ಮಾರ ಐಸ ಮಾರಮ್ಮ ಗುಮ್ಮ ಗುಮ್ಮ ಸೇ ಮಾರ. ಒಂದಲ್ಲ ಎರಡಲ್ಲ ಗೊತ್ತಿಲ್ಲ ನಿಮಗೆ, ಮೂರಲ್ಲ ನಾಲ್ಕಲ್ಲ 5 ಕಲ್ಲನ್ನು ಆರಿಸಿಕೊಂಡು ಒಂದೇ ಕಲ್ಲಲ್ಲಿ ಒಡೆದ. ಏನು ಮಾಡ್ದ? 5 ಕಲ್ಲನ್ನು ಆರಿಸಿಕೊಂಡು ಒಂದೇ ಕಲ್ಲಲ್ಲಿ ಒಡೆದ. ಪವಿತ್ರಾತ್ಮ ದೇವರು ಹೇಳ್ದ, 5 ಬೇಡಪ್ಪ, ನಾನು ಅದೀನಂದ್ರೆ ಭಯ ಇರಬಾರ್ದು, ಒಂದೇ ಸಾಕು. ಹಲ್ಲೆಲೂಯಾ. ಹೊಡೆಯತ್ತಲ್ಲೇ ಗೋಲಿಯಾತನಲ್ಲಿ ಬಿದ್ದೇಳ್ರಿ, ಪಾದಕ್ಕೆ ಬಿದ್ದು. ಯಾರ ಪಾದಕ್ಕೆ? ಅರೇ ನಿನ್ನೊಳಗಿರುವ ಪವಿತ್ರಾತ್ಮ ನನ್ನನ್ನು ನೆಲಸಮ ಮಾಡ್ತಂತೇಳಿ ಗೋಲಿಯಾತನ ಹೇಳಬೇಕು. ಆ ರೀತಿಯಲ್ಲಿ ಗೋಲಿಯಾತನ ಅಡ್ಡ ಬಿದ್ದ. ಯಾರಿಗೆ? ದಾವೀದನಿಗೆ. ಆಮೆನ್. ಅದಕ್ಕೋಸ್ಕರ ನೋಡ್ರಿ, ಇಲ್ಲಿ ಅಪೊಸ್ತಲರು ಕೂಡ ವಾಕ್ಯ ಹೇಳ್ಬೇಕಂತೇಳಿ ಅವರೆಲ್ಲ ಪ್ರಾರ್ಥನೆ ಮಾಡಿದ್ರು. ಆ ಪ್ರಾರ್ಥನೆಗೆ ವಾಕ್ಯ ನೋಡ್ತೇವೆ, ಅವರೆಲ್ಲರೂ ಏನು ಹೊಂದಿದ್ರಂತೆ? ಫಸ್ಟು ಪವಿತ್ರಾತ್ಮ ಭರಿತರಾದ್ರಂತೆ. ಹಲ್ಲೆಲೂಯಾ. ಪವಿತ್ರಾತ್ಮ ಭರಿತರಾಗಿ ಭಯ ಪಡದೆ ಭಯಪಡಿಸುವವರ ಮಧ್ಯದಲ್ಲೇ ವಾಕ್ಯವನ್ನು ಹೇಳುವವರಾದರು. ಹಲ್ಲೆಲೂಯಾ. ಒಂದನೇದಾಗಿ ಏಕ ಮನಸ್ಸಲ್ಲಿ ನಾವು ಪ್ರಾರ್ಥನೆ ಮಾಡಿದ್ರೆ ಪ್ರಾರ್ಥನೆ ವೀರರಾಗುತ್ತೇವೆ. ಎರಡನೇದಾಗಿ ಅದೇ ರೀತಿ ಪ್ರಾರ್ಥನೆ ಮಾಡಿದ್ರೆ ಪ್ರಾರ್ಥನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳುತ್ತೇವೆ. ಏನು ಕಂಡುಕೊಳ್ತೇವೆ ಹೇಳ್ರಿ? ನಾವು ಪ್ರಾರ್ಥನೆಗೆ ಉತ್ತರ ಕಂಡುಕೊಳ್ಳುತ್ತೇವೆ. ಒಂದು ಸಾರಿ ಪೇತ್ರನ ಸೆರೆಮನೆಯಲ್ಲಿ ಹಾಕಿದಾಗ ಮಧ್ಯರಾತ್ರಿಯಲ್ಲಿ ಸಭೆಯವರೆಲ್ಲರೂ ಕೂಡ ಒಂದೇ ಮನಸ್ಸಿಂದ ಪ್ರಾರ್ಥನೆ ಮಾಡ್ತಾ, ಅಯ್ಯ ನಮ್ಮ సేవకನ್ನ బిడుసు, నీవే ఏదైనా చేయాలంటూ నీ కార్యాలను ఎదురు చూస్తున్నాను, ನೀವೇ ಏನಾದರೂ ಮಾಡಬೇಕು ಎಂದು ಎದುರು ನೋಡುತ್ತ ಕಾಯುತ್ತಾ ಇರುವೆನು. ನೀ ಹೇಳಿದ ವಾಕ್ಯವನ್ನು ಹಿಡಿದುಕೊಂಡು ನಿನ್ನ ಮುಖವನ್ನೇ ದೃಷ್ಟಿಸುತ್ತಾ ಇರುವೆನು. ಅದ್ಭುತ ಮಾಡಪ್ಪ ನಮ್ಮ ಜೀವಿತದಿ, ನಿಮ್ಮನ್ನೇ ನಂಬಿದ್ದೇವೆ ಸಯ್ಯ. ಹಲ್ಲೆಲೂಯಾ. ಅಪೊಸ್ತಲರು ಕೂಡ ಅದ್ಭುತ ಮಾಡಪ್ಪ. ಹೆಂಗೆ ಅದ್ಭುತ ಮಾಡಬೇಕು? ನಾವು ಹೋಗಿ ಪೇತ್ರನ ಬಿಡಿಸೋಕ್ಕಾಗಲ್ಲ, ನೀನೇ ಹೋಗ್ಬೇಕು. ದೇವರಿಗೆ ಅವರು ಪ್ರಾರ್ಥನೆ ಮಾಡಿದಾಗ ದೇವ್ರು ಏನು ಮಾಡ್ದ? ದೇವ್ರಿಗೆ ಯಾರು ಕೆಲಸ ಮಾಡ್ತಾರೆ ಹೇಳ್ರಿ? ದೇವದೂತರು ಕೆಲಸ ಮಾಡ್ತಾರೆ. ದೇವ್ರಿಗೆ ಯಾರು ಕೆಲಸ ಮಾಡ್ತಾರೆ ಹೇಳ್ರಿ? ಮಾಡ್ತಾರಲ್ಲ. ಮರಿಯಳೆ, ನೀನು ದೇವರ ದಯೆಯನ್ನು ಹೊಂದಿದ್ದೀಯ ಅಂತೇಳಿ ಯಾರು ಹೇಳಿದ್ರು? ಹಾಂ, ದೇವದೂತ ಬಂದ ಅಲ್ಲಿ ಮಗ್ದಲದ ಮರಿಯಳ ಹತ್ರ. ಯಾರು ಹುಡುಕ್ತದಿ ಅಂತ ಯಾರು ಕೇಳಿದ್ರಿ ಹೇಳ್ರಿ? ದೇವದೂತನೇ. ಹಲ್ಲೆಲೂಯಾ. ದೇವದೂತನ ದೇವರು ಕಳುಹಿಸಿ ಏನು ಮಾಡ್ದ? ಪೇತ್ರನ ಬೇಡಿಗಳನ್ನು ಕಳಿಸಿ ಬಿಸಾಕಿ ಪೇತ್ರನ ಕನಸು ಕಂಡವನಂತೆ ಹೊರಗಡೆ ಕರ್ಕೊಂಬಂದ. ಹಲ್ಲೆಲೂಯಾ. ಅಂದರೆ ಏಕ ಮನಸ್ಸಾಗಿ ಯಾವಾಗಾದರೆ ಪ್ರಾರ್ಥನೆ ಮಾಡುತ್ತೇವೋ ಆ ಪ್ರಾರ್ಥನೆಗೆ ಇರುವ ಜಯ, ಆ ಪ್ರಾರ್ಥನೆಗೆ ಬರುವ ಉತ್ತರ ಈ ಲೋಕದಲ್ಲಿ ಎಲ್ಲಿಯೂ ಸಿಗೋದಿಲ್ಲ. ಆಮೆನ್. ಹಲ್ಲೆಲೂಯಾ. ಆದ ಕಾರಣ ನಾವೆಲ್ಲರೂ ಕೂಡ ಏಕ ಮನಸ್ಸಾಗಿ ಪ್ರಾರ್ಥನೆ ಮಾಡೋಣ. ಆದಿ ಅಪೊಸ್ತಲರ ಕಾಲದಲ್ಲಿ ಉತ್ತರ ಬಂದಾಗೆ ನಿನ್ನ ಕಾಲದಲ್ಲಿ ಕೂಡ ಉತ್ತರ ಬರುತ್ತದೆ. ಆಮೆನ್. ಅದಕ್ಕೋಸ್ಕರ ನಾವೆಲ್ಲರೂ ಏನು ಮಾಡ್ಬೇಕು ಹೇಳ್ರಿ? ಪ್ರಾರ್ಥನೆ. ಹಲ್ಲೆಲೂಯಾ. ಏಕ ಮನಸ್ಸಾಗಿ ಪ್ರಾರ್ಥನೆ. ಯಾವ ಮನಸ್ಸಾಗಿ? ಏಕ ಮನಸ್ಸಾಗಿ ಒಂದೇ ಮನಸ್ಸಿಂದ ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ವೀರರಾಗೋಣ. ಎರಡನೇದಾಗಿ ಪ್ರಾರ್ಥನೆಗೆ ಉತ್ತರವನ್ನು ಹೊಂದೋಣ. ಆಮೆನ್. ಹಲ್ಲೆಲೂಯಾ. ಮೂರನೇದಾಗಿ ಏಕ ಮನಸ್ಸಿಂದ ನಾವು ಯಾವಾಗಾದರೂ ಪ್ರಾರ್ಥನೆ ಮಾಡ್ತೇವೋ ಸ್ವಸ್ಥತೆಗಳನ್ನು ಕಾಣುತ್ತೇವೆ. ಏನು ಕಾಣುತ್ತೇವೆ? ಸ್ವಸ್ಥತೆ, ಅದ್ಭುತಗಳನ್ನು ಕಾಣುತ್ತೇವೆ. ತೆಗೆದು ವಾಕ್ಯ ಓದೋಣ. ಅಪೊಸ್ತಲ ಕಾರ್ಯಗಳು 8ನೇ ಅಧ್ಯಾಯ 6ನೇ ವಚನ ವಾಕ್ಯ ಓದೋಣ. ಅಪೊಸ್ತಲ ಕಾರ್ಯಗಳು 8ನೇ ಅಧ್ಯಾಯ 6ನೇ ವಚನ ವಾಕ್ಯ ಓದೋಣ. ಗುಂಪಾಗಿ ಕೂಡಿದ ಜನಗಳು ಫಿಲಿಪ್ಪನ ಮಾತುಗಳನ್ನು ಕೇಳಿ ಅವನು ಮಾಡಿದ ಸೂಚಕ ಕಾರ್ಯಗಳನ್ನು ನೋಡಿ ಅವನು ಹೇಳಿದ ಸಂಗತಿಗಳಿಗೆ ಏಕ ಮನಸ್ಸಾಗಿ ಲಕ್ಷ್ಯ ಕೊಟ್ಟರು. ಯಾಕೆಂದರೆ ಅನೇಕ ರೋಗಿಗಳಿದ್ದ, ದೆವ್ವಗಳು ಮಹಾಶಬ್ದದಿಂದ ಕೂಗಿ ಹೊರಗೆ ಬಂದವು ಮತ್ತು ಅನೇಕ ಪಾರ್ಶ್ವವಾಯು ರೋಗಿಗಳು ಕುಂಟರು ಸ್ವಸ್ಥ ಮಾಡಲ್ಪಟ್ಟರು. ಹಲ್ಲೆಲೂಯಾ. ಇಲ್ಲಿ ಗಮನಿಸ್ರಿ, ಅಪೊಸ್ತಲರಿದ್ದಾರೆ. ಅಪೊಸ್ತಲರಲ್ಲಿ ಯಾರಿದ್ದಾರೆ ಹೇಳ್ರಿ? ಫಿಲಿಪ್ಪ ಕೂಡ ಇದ್ದಾನೆ. ಯಾರಿದ್ದಾರೆ? ಫಿಲಿಪ್ಪನ್ನು ಗಮನಿಸ್ರಿ. ಅಪೊಸ್ತಲರಲ್ಲಿ ಕೂಡ ಒಂದೇ ಸ್ಥಳದಲ್ಲಿದ್ದು ವಾಕ್ಯ ಹೇಳ್ಬೇಕಂತ ಇಷ್ಟಪಡಲಿಲ್ಲ, ಚದರಿ ಹೋದರು. ಚದರಿ ಹೋದಾಗ ಈ ಫಿಲಿಪ್ಪನು ಎಲ್ಲಿಗೆ ಹೋದ ಹೇಳ್ರಿ?
ಎಲ್ಲಿಗೋದ? ಸಮರಯಕ್ಕೆ ಹೋದ. ಎಲ್ಲಿಗೋದ ಹೇಳ್ರಿ? ಸಮರಯಕ್ಕೆ ಹೋದ. ಸಮರಯಕ್ಕೆ ಹೋದಾಗ ಅಲ್ಲಿ ಸುವಾರ್ತೆ ಸಾರ್ತಾ ಇದ್ದೇನೆ. ಈ ವ್ಯಕ್ತಿ ಮೊದಲೇನು ಮಾಡಿದ ಹೇಳ್ರಿ? ಏಕ ಮನಸ್ಸಾಗಿ ಪಂಚಶತಮ ದಿನದಲ್ಲಿ ಪವಿತ್ರಾತ್ಮವನ್ನು ಹೊಂದಿದ್ದಾನೆ. ಪ್ರಾರ್ಥನೆ ಮಾಡಿ ಇದೇ ವ್ಯಕ್ತಿ ಸುವಾರ್ತೆಗೆ ಹೋದಾಗ ಗಮನಿಸ್ರಿ, ಈ ವ್ಯಕ್ತಿ ಹೇಳುತ್ತಿರುವ ಮಾತನ್ನು ಕೇಳಿ, ಈ ವ್ಯಕ್ತಿ ಮಾಡ್ತಿರುವ ಪ್ರಾರ್ಥನೆಗೆ ಅಲ್ಲಿ ಯಾವ ರೋಗಗಳು ವಾಸಿಯಾಗ್ಯಾವಂತೆ? ಅನೇಕರೊಳಗಿಂದ ದೆವ್ವಗಳು ಮತ್ತೆ ಮಹಾಶಬ್ದದಿಂದ ಕೂಗಿ ಹೊರಗೆ ಬಂದಂತೆ. ಫಸ್ಟ್ ಏನದಂತೆ? ದೆವ್ವಗಳು ಹೊರಗೆ ಬಂದವಂತೆ. ಹಲ್ಲೆಲೂಯ. ಆಮೇಲೆ ಅಲ್ಲಿ ಮುಂದೆ ನೋಡ್ತಾ ಇದೀವಲ್ಲ, ಅನೇಕ ಪಾರ್ಶ್ವವಾಯು ರೋಗಿಗಳು, ಕುಂಟರು ಸ್ವಸ್ಥ ಮಾಡಲ್ಪಟ್ಟರು. ಹಲ್ಲೆಲೂಯ. ನಾನು ಆ ಪ್ರಾರ್ಥನೆ ವೀರರಾಗಿ, ಪ್ರಾರ್ಥನೆಗೆ ಉತ್ತರ ಕಂಡುಕೊಳ್ಳುವವರಾಗಿ ಇದ್ದರೆ, ನಾವು ಹೋದ ಕಡೆಯಲ್ಲಿ ವಾಕ್ಯ ಬೋಧಿಸಿದ್ರು, ಸುವಾರ್ತೆ ಹೇಳಿದ್ರು, ನಾವು ಪ್ರಾರ್ಥನೆ ಮಾಡಿದ್ರು, ಕ್ಷಣದಲ್ಲೇ ದೇವರು ಅದ್ಭುತವನ್ನು ಮಾಡುತ್ತಾನೆ. ಆಮೇನ್. ಹಲ್ಲೆಲೂಯ. ಆತನ ಹೆಸರೇನು ಹೇಳ್ರಿ? ಅದ್ಭುತ ಸ್ವರೂಪನು. ಹಲ್ಲೆಲೂಯ. ಹುಟ್ಟುವುದಕ್ಕಿಂತ ಮುಂಚೆನೇ ಆತನ ಹೆಸರು ತಂದೆಯಾದ ದೇವರು ಯೆಶಾಯನ ಮೂಲಕ ಬರೆಸುತ್ತಾನೆ, ಅದ್ಭುತ ಸ್ವರೂಪನು. ಹಲ್ಲೆಲೂಯ. ಯಾರು ಹೇಳ್ರಿ ಆತನು? ಮಾತಾಡ್ರಿ, ಯಾರಾತನು? ಅದ್ಭುತ ಸ್ವರೂಪನು. ಅದಕ್ಕೋಸ್ಕರ ಏಕ ಮನಸ್ಸಾಗಿ ನಾವು ಯಾವಾಗಾದರೆ ಪ್ರಾರ್ಥನೆ ಮಾಡುತ್ತೇವೋ ಅದ್ಭುತಗಳನ್ನು ಕಾಣುತ್ತೇವೆ. ಆಮೆನ್. ಹಲ್ಲೆಲೂಯ. ನೀವು ಪ್ರಾರ್ಥನೆ ಮಾಡಿದಾಗ ಅದ್ಭುತ ಆಗಬೇಕಂತ ಆಸೆ ಅಲ್ಲ? ಎಲ್ಲರಿಗೂ ಆಸೆ, ಪ್ರತಿ ವಿಶ್ವಾಸಿಗಳಿಗೆ ಆಸೆ. ಅದಕ್ಕೋಸ್ಕರ ನೋಡ್ರಿ, ಕೆಲವೊಬ್ಬರಿಗೆ ಅದ್ಭುತ ಸ್ವಸ್ಥತ ವರ ಇಲ್ದಿದ್ರು ಕೂಡ ಬೇಕಂತ ಬೆಳೆಸಿರ್ತಾರೆ. ಕೆಲವರು ಬೇಕಂತ ಟಚ್ ಅಂತ ಪ್ರಾರ್ಥನೆ ಮಾಡಿ ಅದ್ಭುತಗಳು ಹಾಕಲ್ಲ. ಆದರೂ ಅವ್ರಿಗೆ ಆಸೆ ಅಂದರೆ ಹಿಂಗಾದ್ರೂ ಮಾಡಿದ್ರೆ, ಈ ಥರ ಆದರೂ ಮಾಡಿದ್ರೆ, ಹಿಂಗೆ ಮಾಡಿದ್ರೆ ಕಾರ್ಯ ಆಗ್ತೇವೆ ಅಂತೇಳಿ ಆಸೆ ಪಡ್ತಾ ಇರ್ತಾರೆ. ಹಲ್ಲೆಲೂಯ. ನಾವು ಪ್ರಾರ್ಥನೆ ಮಾಡಿದಾಗ ಅದ್ಭುತ ಆಗ್ಬೇಕಂತೇಳಿ ಅನೇಕ ಜನರು ಆಸೆ ಪಡ್ತಾರೆ. ಒಂದು ಮಾತು ಹೇಳ್ತೀನಿ, ಆ ರೀತಿ ಆಗಬೇಕಂದ್ರೆ ಫಸ್ಟ್ ನಮ್ಮಲ್ಲಿ ಏಕ ಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಕೂತುಕೊಂಡು ಪ್ರಾರ್ಥನೆ ವೀರರಾಗಬೇಕು ನಾವು. ಹಲ್ಲೆಲೂಯ. ಸಮಯ ನೋಡದೆ ಪ್ರಾರ್ಥನೆ ಮಾಡುವ ವೀರರಾಗಬೇಕು ನಾವು. ಆಮೇನ್. ಅದೇ ರೀತಿ ಪ್ರಾರ್ಥನೆಗಳಿಗೆ ಉತ್ತರ ಬರುವಂಥ ನಾವು ಪ್ರಾರ್ಥನೆ ಮಾಡುವ ವ್ಯಕ್ತಿಗಳಾಗಬೇಕು. ಹಲ್ಲೆಲೂಯ. ಆಗ ನೀನು ಯಾವ ವಿಷಯಕ್ಕಾದರೂ ಪ್ರಾರ್ಥನೆ ಮಾಡುತ್ತೀಯೋ, ದೇವರು ಆ ಪ್ರಾರ್ಥನೆಗೆ ಉತ್ತರವನ್ನು ಕೊಟ್ಟು ಅದ್ಭುತ ಕಾರ್ಯಗಳನ್ನು ತೋರ್ಪಡಿಸುತ್ತಾನೆ. ಆಮೇನ್. ಅಲ್ಲಿ ಫಿಲಿಪ್ಪನು ಪ್ರಾರ್ಥನೆ ಮಾಡಿದಾಗ ಏನಾಯ್ತು ಹೇಳ್ರಿ? ಅದ್ಭುತ ನಡೀತು. ದೆವ್ವಗಳೋದವು, ಪಾರ್ಶ್ವವಾಯು ರೋಗ ವಾಸಿ ಆಯಿತು, ಅನೇಕ ಕುಂಟರು ಕೂಡ ಏನಾದ್ರಂತೆ? ಸ್ವಸ್ಥ ಮಾಡಲ್ಪಟ್ರಂತೆ. ಹಲ್ಲೆಲೂಯ. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಏಕ ಮನಸ್ಸಾಗಿ ಪ್ರಾರ್ಥನೆ ಮಾಡೋಣ. ಕೆಲವೊಬ್ಬರಿಗೆ ಅನಾರೋಗ್ಯ ಇದ್ದಾಗ ಪಾಸ್ಟ್ಗಳಿಗೋಸ್ಕರ ಕಾಯ್ತಾ ಇರ್ತಾರೆ. ನಮ್ಮ ಪಾಸ್ಟ್ರ್ ಬಂದು ಮುಟ್ರೆ ಚೆನ್ನಾಗಾಗ್ತಾನ, ಇಲ್ಲ ಆ ಪಾಸ್ಟ್ರ್ ಮುಟ್ರೆ ಚೆನ್ನಾಗಾಗ್ತಾನ, ಇಲ್ಲ ಈ ವ್ಯಕ್ತಿ ಮುಟ್ರೆ ಚೆನ್ನಾಗ್ತಾನೆ. ಇಲ್ಲ, ನೀನು ಮುಟ್ಟಿದ್ರು ಕೂಡ ಚೆನ್ನಾಗಿ ಆಗ್ಬೇಕಂದ್ರೆ ಸಭೆಯಲ್ಲಿ ಐಕ್ಯವಾಗಿ ಪ್ರಾರ್ಥನೆ ಮಾಡಿದಾಗ ನಿನ್ನಲ್ಲಿ ಆ ಒಂದು ದೇವರ ಪ್ರಭಾವದ ಪವಿತ್ರಾತ್ಮನ ಶಕ್ತಿ ನಿನ್ನ ಮೇಲೆ ಬರುತ್ತೆ. ಬಂದಾಗ ನೀನು ಸಾಧಾರಣ ವ್ಯಕ್ತಿ ಆಗೋದಿಲ್ಲ. ನೀನು ಪ್ರಾರ್ಥನೆ ಮಾಡಿದ ಪ್ರತಿ ಪ್ರಾರ್ಥನೆಗಳಿಗೆ ಏನು ಬರುತ್ತೇಳೋ? ಉತ್ತರ ಬರುತ್ತೆ, ಅದ್ಭುತಗಳನ್ನು ಕಾಣುತ್ತೀಯ. ಆಮೇನ್. ಹಲ್ಲೆಲೂಯ. ಅದಕ್ಕೋಸ್ಕರ ಏಕ ಮನಸ್ಸಾಗಿ ಪ್ರಾರ್ಥನೆ ಮಾಡೋಣ. ಆಮೇನ್. ಮತ್ತು ಎಷ್ಟು ಹೇಳ್ದೇಳ್ರಿ ನಾನು? ಒಂದನೇದಾಗಿ ಪ್ರಾರ್ಥನೆ ವೀರರಾಗ್ತೇವೆ. ಎರಡನೇದಾಗಿ ಪ್ರಾರ್ಥನೆಗೆ ಉತ್ತರ ಕಂಡುಕೊಳ್ತೇವೆ. ಮೂರನೇದಾಗಿ ಸ್ವಸ್ಥತೆಗಳು ಕಾಣ್ಕೊಳ್ತೇವೆ. ನಾಲ್ಕನೇದಾಗಿ ಏನು ಗೊತ್ತಾ? ಏಕ ಮನಸ್ಸಾಗಿ ಪ್ರಾರ್ಥನೆ ಮಾಡಿದ್ರೆ ಏನಾಗುತ್ತೆ ಗೊತ್ತಾ? ತೆಗಿರಿ ವಾಕ್ಯ ಓದೋಣ. ಫಿಲಿಪ್ಪ 4ನೇ ಅಧ್ಯಾಯ ಓದೋಣ. 4ನೇ ಅಧ್ಯಾಯ 2ನೇ ವಚನ ಓದ್ರಿ. ಕರ್ತನಲ್ಲಿ ಒಂದೇ ಮನಸ್ಸುಳ್ಳವರಾಗಿರಿ ಎಂದು ಯುವತಿಗಳನ್ನು ಸಂತುಕೆಯನ್ನು ಪ್ರಬೋಧಿಸುತ್ತೇನೆ. ಸತ್ಯ ಸಂಯೋಜನೆ ಅವರಿಗೆ ಸಹಾಯಕನಾಗಿರಬೇಕೆಂದು ನಿನ್ನನ್ನು ಕೇಳಿಕೊಳ್ಳುತ್ತೇನೆ. ಅವರು ಕ್ಲೆಮೆನ್ಸ್ ಮುಂತಾದ ನನ್ನ ಜೊತೆ ಕೆಲಸದವರ ಸಹಿತವಾಗಿ ನನ್ನ ಕೂಡ ಸುವಾರ್ತೆಗೋಸ್ಕರ ಪ್ರಯಾಸಪಟ್ಟವರು. ಅವರ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದವೆ. ಹಲ್ಲೆಲೂಯ. ಯಾವಾಗಾದರೆ ಏಕ ಮನಸ್ಸಾಗಿ ಇದ್ದು ಪ್ರಾರ್ಥನೆ ಮಾಡಿ ಸುವಾರ್ತೆಯಲ್ಲಿ ಹೋಗುತ್ತೇವೋ, ಏಕ ಮನಸ್ಸಾಗಿ ಒಂದು ಸಭೆಯಾಗಿ ನಾವು ಮುಂದುಗಡೆ ಅನೇಕ ಜನರನ್ನ ದೇವರ ಕಡೆಗೆ ನಡೆಸಲು ಸುವಾರ್ತೆ ಸಾರುವುದಕ್ಕೆ ಹೋಗ್ತೇವೋ, ನಮ್ಮ ಹೆಸರುಗಳೇನಾಗ್ತೇವೆ ಹೇಳ್ರಿ? ಪರಲೋಕದಲ್ಲಿ ಬರಿತೇವೆ. ಹಲ್ಲೆಲೂಯ. ಭಾಳ ಜನ ರೇಷನ್ ಕಾರ್ಡಲ್ಲಿ ನನ್ನ ಹೆಸರಿಲ್ಲ ಅಂತೇಳಿ ಬಾಧೆ ಪಡ್ತಾ ಇರ್ತಾರೆ.
ಭಾಳ ಜನರು ಆಧಾರ್ ಕಾರ್ಡೆಲ್ಲ ನನ್ನ ಹೆಸರು ರಾಂಗ್ ಬಂತಂತೇಳಿ ಬಾಧೆ ಪಡ್ತಾ ಇರ್ತಾರೆ. ಆದರೆ ನಾನು ಹೇಳ್ತೀನಿ, ಸಭೆಯಲ್ಲಿ ಏಕ ಮನಸ್ಸಾಗಿ ಪ್ರಾರ್ಥನೆ ಮಾಡಿ ಸುವಾರ್ತೆ ವಿಷಯದಲ್ಲಿ ಪ್ರಯಾಸ ಪಟ್ಟರೆ ಅದೇ ಪೌಲನ್ ಹೇಳ್ತಾನೆ, ಅವ್ರ ಹೆಸರು ಎಲ್ಲಿ ಬರಿತೇವಂತೆ, ಎಲ್ಲಿ ಬರಿತೇವಂತೆ, ನೀನು ಹೋಗಿ ಬರೀ ಅಂದರೆ ಬರೆಯಂಗಿಲ್ಲ. ಏಕ ಮನಸ್ಸಾಗಿ ಪ್ರಾರ್ಥನೆಯಲ್ಲಿ ಸುವಾರ್ತೆಯಲ್ಲಿ ನಾವೆಲ್ಲರೂ ಕೂಡ ಪ್ರಯಾಸ ಪಟ್ಟವರಾಗಿದ್ದರೆ, ಪ್ರಯಾಸ ಪಟ್ಟು ಮುಂದೆ ಹೋಗುವುದಾದರೆ ನಮ್ಮ ಹೆಸರುಗಳು ಅಯ್ಯ ನೀನು ಬರೆಯೋಣದಲ್ಲ, ಆತನೇ ಬರೆಯುತ್ತಾನೆ. ಎಲ್ಲಿ? ಜೀವ ಗ್ರಂಥ ಪಟ್ಟಿಯಲ್ಲಿ. ಅಲ್ಲೇ ಐತಲ್ಲ, ಹಂಗಿದೆಯಲ್ಲ ವಾಕ್ಯ ಓದಿರೋ ಸರಿ, ನನ್ನ ಕೂಡ ಸುವಾರ್ತೆಗೋಸ್ಕರ ಪ್ರಯಾಸ ಪಟ್ಟವರು ಅವರವರ ಹೆಸರುಗಳು ಜೀವ ಬಾಧ್ಯರ ಪಟ್ಟಿಯಲ್ಲಿ ಬರೆದಿದೆ. ಹಲ್ಲೆಲೂಯಾ. ಇವತ್ತು ನಿನ್ನ ಹೆಸರು ನನ್ನ ಹೆಸರು ಈ ಭೂಲೋಕದಲ್ಲಿ ಅಲ್ಲಿದೆ ಇಲ್ಲಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಿನ್ನ ಹೆಸರು ನನ್ನ ಹೆಸರು ಪರಲೋಕದಲ್ಲಿ ಐತಾ? ಯೋಚನೆ ಮಾಡಿರಿ. ನನ್ನ ಹೆಸರು ನಿನ್ನ ಹೆಸರು ಎಲ್ಲಿರ್ಬೇಕು ಹೇಳ್ರಿ? ಎಲ್ಲಿರಬೇಕು? ಪರಲೋಕದಲ್ಲಿರಬೇಕು. ಆಮೇನ್. ಅದಕ್ಕೋಸ್ಕರ ಏಕ ಮನಸ್ಸಾಗಿ, ಹಲ್ಲೆಲೂಯಾ, ಒಂದೇ ಮನಸ್ಸುಳ್ಳವರಾಗಿ ಇರಬೇಕಂತೇಳಿ ಫಿಲಿಪ್ಪ ಪಟ್ಟಣದವರಿಗೆ ಗಮನಿಸ್ರಿ. ಈ ಫಿಲಿಪಿಯನ್ಸ್ಗೆ ಪೌಲನ್ ಹೇಳ್ತಾನೆ, ಹಲ್ಲೆಲೂಯಾ, ನಾವು ಒಂದೇ ಮನಸ್ಸುಳ್ಳವರಾಗಿದ್ರೆ ನನ್ನ ಹೆಸರು ನಿನ್ನ ಹೆಸರು ಎಲ್ಲಿ ಬರ್ತಿರುತ್ತೆ? ನಮ್ಮ ಸಭೆಯವರೆಲ್ಲ ಹೆಸರು ಎಲ್ಲೋ ಹೊರಗಳ ಹತ್ರ ಇರಬಾರ್ದು. ಎಲ್ಲಿರಬೇಕು? ಜೀವ ಗ್ರಂಥ ಪಟ್ಟಿಯಲ್ಲಿರ್ಬೇಕು. ಅದಕ್ಕೋಸ್ಕರ ನಮ್ಮ ಸಭೆಯವರೆಲ್ಲರೂ ಕೂಡ ನಿಮ್ಮ ಮೇಲೆ ಏಕ ಮನಸ್ಸುಳ್ಳವರಾಗಿ ಒಂದು ದೃಢತ್ವ ಮನಸ್ಸಲ್ಲಿರೋಣ. ನಾನೊಂದು ಮಾಡೋದು, ನೀವೊಂದು ಮಾಡೋದು, ನೀವೊಂದು ಮಾಡೋದು ಬೇಡಣ್ಣ. ಎಲ್ಲರೂ ಒಂದೇ. ನಾನು ಹೇಳಿದ್ದೆ ನೀವು ಓಕೆ ಅನ್ಬೇಕು, ನೀನು ಹೇಳಿದ್ದು ನಾವು ಓಕೆ ಅನ್ಬೇಕು. ಒಳ್ಳೆದಾರ ನಾನು ಓಕೆ ಅಂತೀನಿ, ಹೌದಾ ಇಲ್ಲ? ಕೆಲವು ಸಾರಿ ನಾನು ಹೇಳಿದ್ದು ಕೆಲವೊಬ್ರು ಕೇಳ್ತಾರೆ, ಯಾಕಂದರೆ ಅವ್ರಿಗೆ ಒಂದೇ ಮನಸ್ಸಿಲ್ಲ, ಅವ್ರಿಗೆ ಬೇರೆ 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 ಮನಸ್ಸು. ಹೌದು, ಇದು ನಮ್ಮದು, ನಮ್ಮ ಸಭೆ. ನಾವು ಸ್ವಾರ್ಥ ವಿಷಯದಲ್ಲಿ ಮುಂದಿರಬೇಕು, ಪ್ರಾರ್ಥನೆ ವಿಷಯದಲ್ಲಿ ಮುಂದಿರಬೇಕು. ಹಲ್ಲೆಲೂಯಾ. ಎಲ್ಲ ವಿಷಯದಲ್ಲಿ ಸಭೆ ಅಂದಾಗ ವಿಶ್ವಾಸಿಗಳು ಮುಂದೆ ಇರಬೇಕು. ಅದಕ್ಕೋಸ್ಕರ ಹಂಗಿದ್ರೆ ಮಾತ್ರ ಏನಾಗುತ್ತೆ ಗೊತ್ತಾ? ಸಭೆ ಗ್ರೋತ್ ಆಗುತ್ತೆ. ಹಲ್ಲೆಲೂಯಾ. ಹಂಗಿದ್ದಾಗ ದೇವರು ನಮ್ಮ ಪ್ರಯಾಸವನ್ನು ನೋಡ್ತಾನೆ, ನಮ್ಮ ಹೆಸರುಗಳನ್ನು ಜೀವ ಗ್ರಂಥ ಪಟ್ಟಿಯಲ್ಲಿ ಬರೆಯುತ್ತಾನೆ. ಹಲ್ಲೆಲೂಯಾ. ಜೀವ ಬಾಧಿಯರ ಪಟ್ಟಿಯಲ್ಲಿ ನಮ್ಮ ಹೆಸರುಗಳನ್ನು ಬರೆಯುತ್ತಾನೆ. ಆಮೇನ್. ಅದಕ್ಕೋಸ್ಕರ ಹಂಗಿರೋಣ. ಏನು ಮಾಡೋಣ? ನಮ್ಮ ಸಭೆಯವರೆಲ್ಲರೂ ಹೆಂಗಿರೋಣ? ಒಂದೇ ಮನಸ್ಸುಳ್ಳವರಾಗಿ ಇದ್ದಾಗ ಎಲ್ಲ ಕೆಲಸಗಳು ಸಾಧ್ಯವಾಗ್ತವೆ. ಪ್ರಾರ್ಥನೆಯಲ್ಲಿ ಜಯ ಕಾಣುತ್ತೇವೆ, ವಾಕ್ಯದಲ್ಲಿ ಕೂಡ ಅನೇಕ ಆತ್ಮಗಳನ್ನು ಗೆಲ್ಲುತ್ತೇವೆ ಸುವಾರ್ತೆ ಹೇಳಿ. ಆಮೇನ್. ಅದಕ್ಕೋಸ್ಕರ ನಾವು ಆ ರೀತಿ ಮುಂದೆ ಸಾಗೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹೆಂಗಿರ್ಬೇಕು ನಾವು? ಮಾತಾಡಿ, ಹೆಂಗಿರ್ಬೇಕು ನಾವು? ಏಕ ಮನಸ್ಸುಳ್ಳವರಾಗಿ. ಯಾಕೆ ಏಕ ಮನಸ್ಸುಳ್ಳವರಾಗಿರ್ಬೇಕು ಗೊತ್ತಾ? ಒಂದೇದೇನು ಮಾತಾಡ್ರಿ. ಒಂದು, ಪ್ರಾರ್ಥನೆ ವೀರರಾಗ್ತೇವೆ. ಎರಡನೇದು, ಪ್ರಾರ್ಥನೆ ಉತ್ತರ ಕಂಡುಕೊಳ್ತೇವೆ. ಮೂರನೇದು, ಸ್ವಸ್ಥತೆ ನೋಡ್ತೇವೆ. ನಾಲ್ಕನೇದು, ನಮ್ಮ ಹೆಸರು ಜೀವ ಬಾಧ್ಯರ ಪಟ್ಟಿಯಲ್ಲಿರುತ್ತೆ. ಏಕ ಮನಸ್ಸುಳ್ಳವರಾಗಿ ಸಭೆಯಲ್ಲಿ ಯಾಕೆ ಇರಬೇಕು ಗೊತ್ತಾ? ಇದು ಹೇಳಿ ನಾನು ವಾಕ್ಯ ಮುಗಿಸ್ತೀನಿ. ತೆಗಿರಿ, ವಾಕ್ಯ ಓದೋಣ. 1 ಪೇತ್ರ 3ನೇ ಅಧ್ಯಾಯ 8ನೇ ವಚನ. ವಾಕ್ಯ ಓದೋಣ. 1 ಪೇತ್ರ 3ನೇ ಅಧ್ಯಾಯ 8ನೇ ವಚನ. ವಾಕ್ಯ ಓದ್ರಿ. ಕಡೆಗೆ ನೀವೆಲ್ಲರೂ ನೋಡ್ರಿ, ಪೇತ್ರನ ಹೇಳ್ತಾನೆ, ನೀವೆಲ್ಲರೂ ಏಕ ಮನಸ್ಸುಳ್ಳವರಾಗಿರಿ, ಪರರ ಸುಖ ದುಃಖಗಳಲ್ಲಿ ಸೇರುವವರಾಗಿರಿ, ಅಣ್ಣ ತಮ್ಮಂದಿರಂತೆ ಒಬ್ಬರನ್ನೊಬ್ಬರು ಪ್ರೀತಿಸಿರಿ, ಕರುಣೆಯೂ ದೀನಭಾವವು ಉಳ್ಳವರಾಗಿರಿ. ಏಕ ಮನಸ್ಸು ಯಾವಾಗ ಬರುತ್ತೋ ಸುಖ ದುಃಖಗಳಲ್ಲಿ ಏನಾಗಿರ್ತೇವೆ ನಾವು? ಅವ್ರನ್ನ ಧೈರ್ಯಪಡಿಸುವವರಾಗಿರ್ತೇವೆ. ಇವತ್ತು ನೋಡ್ರಿ, ನಮ್ಮ ಸಭೆಯಲ್ಲಿ ಕೂಡ ಕೆಲವೊಬ್ಬರು ನೋವಿನಲ್ಲಿರ್ತಾರೆ. ಅವ್ರ ನೋವು ನಾವು ಕೇಳಕ್ಲ. ಯಾಕೆ ಕೇಳಕ್ಲ ಹೇಳ್ರಿ? ನಮಗೆ ಒಂದು ಹೊಂದಾಣಿಕೆ ಇಲ್ಲ, ಒಂದು ಕುಟುಂಬ ಅಂತೇಳಿ ಭಾವನೆ ಇಲ್ಲ. ಆ ಭಾವನೆ ಇಲ್ಲದ ಕಾರಣ ನಾವು ಕೇಳ್ತಾ ಇಲ್ಲ. ಹಲ್ಲೆಲೂಯಾ. ಇನ್ಮೇಲೆ ಹಂಗಿರೋದು ಬೇಡ. ನಾವು ಹೆಂಗಿರೋಣ? ನಾವೆಲ್ಲರೂ ಏಕ ಮನಸ್ಸುಳ್ಳವರಾಗಿ ಪರರ ಅಂದರೆ ನಮ್ಮ ಸಭೆಯವರ, ನಮ್ಮ ಸಭೆಯಲ್ಲಿರುವಂಥ ನಮ್ಮೆಲ್ಲರ ಸುಖ ದುಃಖಗಳಲ್ಲಿ ಏನಾಗಿರೋ ನಾವು ಸೇರುವವರಾಗಿರೋಣ. ಹಲ್ಲೆಲೂಯಾ. ಕೆಲವೊಬ್ಬರ ಮನೆಯಲ್ಲಿ ಕಣ್ಣೀರಿತ್ತು, ಅವ್ರಿಗೋಸ್ಕರ ಧೈರ್ಯ ಹೇಳಿ ಪ್ರಾರ್ಥನೆ ಮಾಡೋಣ. ಕೆಲವೊಬ್ಬರ ಕುಟುಂಬದಲ್ಲಿ ಸಂತೋಷ ಇತ್ತು, ಆದರೆ ನಾವು ಸಂತೋಷ ಪಡೋಣ. ಮಾಡೋಣ ಬೇಡ? ಇದು ಮಾಡೋಣ. ಇದು ಸಭೆ. ಇದೇನು ಹೇಳ್ರಿ? ಸಭೆ. ಅದಕ್ಕೋಸ್ಕರ ಪಂಚಶತಮ ದಿನದಲ್ಲಿ ಇಂಥ ಸಭೆನೇ ಪ್ರಾರಂಭವಾಗಿದ್ದು. ಆಮೇನ್. ಹಲ್ಲೆಲೂಯಾ. ನಾವೆಲ್ಲರೂ ಏಕ ಮನಸ್ಸುಳ್ಳವರಾಗಿ ಪ್ರಾರ್ಥನೆ ವೀರರಾಗೋಣ. ಎರಡನೇದಾಗಿ ಪ್ರಾರ್ಥನೆಗೆ ಉತ್ತರ ಕಂಡುಕೊಳ್ಳೋಣ. ಮೂರನೇದಾಗಿ ಸ್ವಸ್ಥತೆಗಳನ್ನು ಕಾಣೋಣ. ನಾಲ್ಕನೇದಾಗಿ ಏಕ ಮನಸ್ಸುಳ್ಳವರಾಗಿದ್ದರೆ ನಮ್ಮ ಹೆಸರುಗಳು ಜೀವ ಗ್ರಂಥ ಪಟ್ಟಿಯಲ್ಲಿ ಬರೀತೇವೆ. ಐದನೇದಾಗಿ ನಾವು ಏಕ ಮನಸ್ಸುಳ್ಳವರಾಗಿದ್ದು ನಾವು ಸಭೆ ಅಂತ ತೋರಿಸಿಕೊಳ್ಳೋದಕ್ಕೆ ಏನು ಮಾಡೋಣ? ಸಭೆಯಲ್ಲಿ ನಾವೆಲ್ಲರೂ ಕೂಡ ಪರರ ಸುಖ ದುಃಖಗಳಲ್ಲಿ ಭಾಗಿಯಾಗೋಣ. ಯಾರಾದರೂ ರೋಗದಲ್ಲಿದ್ದರೆ ಅಂದ್ಕೊಳ್ರಿ, ಫೋನ್ ಮಾಡಿ ಪ್ರಾರ್ಥನೆ ಮಾಡೋಣ.
ನಮ್ಮ ಮನೆಗೆ ಔತಣ ಆದರೆ ನೀವಿರ್ಬೇಕು, ನಿಮ್ಮ ಮನೆಗೆ ಔತಣ ಆದರೆ ನಾವಿರ್ಬೇಕು. ನಿಮ್ಮ ಮನೆಗೆ ನೋವಿದ್ರೆ ನಾವು ಬರ್ತಿಲ್ಲ ಬೇಡ. ಭಾಗಿಯಾಗಿ ಏನು ಮಾಡೋಣ, ಕಷ್ಟದಲ್ಲಿಯೂ ಸಂಕಟದಲ್ಲಿಯೂ ವೇದನೆಯಲ್ಲಿ ಏನೇ ಬರಲಿ ಸಭೆ ಅನ್ನೋಂಥದ್ದು ಐಕ್ಯತೆವಾಗಿದ್ದು ಸಭೆಯನ್ನು ಕಟ್ಟಿಕೊಂಡು ಬಲವಾಗಿ ದೇವರು ಬರೋಣದವರೆಗೂ ಸೈತಾನನು ಬೆಳೆಸದ ಹಾಗೆ ಅದನ್ನು ಸ್ಥಿರಪಡಿಸಿಕೊಂಡು ಮುಂದೆ ಹೋಗೋಣ. ಆಮೇನ್, ಹಲ್ಲೆಲೂಯಾ. ಅರ್ಥ ಆಯ್ತು ನಾನು ಹೇಳಿದ್ದು? ಜನರಿಗೆ ಅರ್ಥ ಆಯಿತು? ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಎಲ್ಲರೂ ಕೂಡ ಕಣ್ಣುಗಳು ಮುಚ್ಚಿ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಅಯ್ಯ, ಉನ್ನತನಾಗಿರುವ ದೇವರೇ ನಿನಗೆ ಸ್ತೋತ್ರ. ಪರಿಶುದ್ಧಾತ್ಮನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಎಲ್ಲ ವೇಳೆಯಲ್ಲಿ ಬಲಪಡಿಸುವ ದೇವರು, ಎಲ್ಲ ವಿಷಯದಲ್ಲಿ ಬಲವಾದ ಕಾರ್ಯವನ್ನು ಮಾಡಿದ ಆತನೇ ನಿನಗೆ ಸ್ತೋತ್ರ. ಅಯ್ಯ, ಇಲ್ಲದನ್ನು ಇರುವುದಾಗಿ ಕರೆಯುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ನಂಬಿಗಸ್ತನಾಗಿರುವ ದೇವರೇ ನಿನಗೆ ಸ್ತೋತ್ರ. ಏಸಯ್ಯ ನಿನಗೆ ಸ್ತೋತ್ರ. ಹಲ್ಲೆಲೂಯಾ. ಎಲ್ಲರೂ ಪ್ರಾರ್ಥನೆ ಮಾಡ. ರಿಖಲಾಮ ಶಮೋಕ ರಥಕ ರಿಖಲಾಮ ರದವ ಶಕೋ ರಿಖಲಾದ ರಿಖತರ ಮಾಮ ಉನ್ನತನೆ ಸಜೀವವುಳ್ಳ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಅಯ್ಯ ನಿನಗೆ ಸ್ತೋತ್ರ. ಇಲ್ಲಿ ಬಂದಿರುವಂಥ ನಮ್ಮೆಲ್ಲ ದೇವರ ಸಭಿಕರನ್ನು ಈ ವಾಕ್ಯವನ್ನು ಕೇಳಿದ ಪ್ರತಿಯೊಬ್ಬರು ಏಕ ಮನಸ್ಸುಳ್ಳವರಾಗಿ ದೇವರೇ ಸಭ ತಾರತಮ್ಯ ಇಲ್ಲದೆ ಏಕ ಮನಸ್ಸುಳ್ಳವರಾಗಿ ಪ್ರಾರ್ಥನೆ ವೀರರಾಗುವಂತೆ, ಪ್ರಾರ್ಥನೆಗಳಲ್ಲಿ ಉತ್ತರವನ್ನು ಕಂಡುಕೊಳ್ಳುವಂತೆ, ಸ್ವಸ್ಥತೆಗಳನ್ನು ಕಾಣುವಂತೆ, ಪ್ರಾರ್ಥನೆ ಮಾಡಿದಾಗ ಸ್ವಸ್ಥತೆಗಳಾಗುವಂತೆ ಮತ್ತು ದೇವರೇ ಸಭಾ ಏಕ ಮನಸ್ಸುಳ್ಳವರಾಗಿ ಒಂದೇ ಮನಸ್ಸುಳ್ಳವರಾಗಿ ಕರ್ತಾದೆ ಕರ್ತನೆ ಯೆಶಾಯ ಸುವಾರ್ತೆ ವಿಷಯದಲ್ಲಿ ಕೂಡ ಮುಂದೆ ಸಾಗುವಂಥವರಾಗಿ ಇರುವಂತೆ ಅವರ ಜೀವಿತವನ್ನು ಮಾರ್ಪಡಿಸು. ಯಾಕಂದ್ರೆ ಆ ರೀತಿ ಇರುವವರ ಜೀವಿತವನ್ನು ಅವರ ಹೆಸರುಗಳನ್ನು ಜೀವ ಗ್ರಂಥ ಪಟ್ಟಿಯಲ್ಲಿ ಬರೆಯುವವನಾಗಿದೆಯಾ ಕರ್ತಾದೆ ಕರ್ತನೆ. ಮತ್ತು ದೇವರೇ ಪರರ ದೇವರೇ ಸಭಾ ಸುಖ ದುಃಖಗಳಲ್ಲಿ ಒಂದೇ ಮನಸ್ಸುಳ್ಳವರಾಗಿ ನಾವು ಭಾಗಿಯಾಗುವಂತೆ, ಸಭೆಯಾಗಿ ಒಂದುಗೂಡಿ ದೇವರೇ ಮುಂದೆ ಸಾಗುವಂತೆ ನಮ್ಮ ಜೀವಿತಗಳನ್ನು ಮಾರ್ಪಡಿಸು ಪ್ರಾರ್ಥನೆ ಮಾಡೋಣ. ಅಯ್ಯ ಮಾರ್ಪಡಿಸು ದೇವರೇ. ಉನ್ನತನಾಗಿರುವ ದೇವರೇ ನಿನಗೆ ಸ್ತೋತ್ರ. ಅಯ್ಯ ನಿನಗೆ ಸ್ತೋತ್ರ ಕರ್ತನೆ. ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರ ದೇವರೇ. ಇಲ್ಲದನ್ನು ಇರುವುದಾಗಿ ಕರೆಯುವ ದೇವರು, ಅಯ್ಯ ಸತ್ವವನ್ನು ಬದುಕಿಸುವ ದೇವರು, ಅದ್ಭುತ ಕಾರ್ಯಗಳನ್ನು ತೋರ್ಪಡಿಸುವ ದೇವರು, ಮಹತ್ ಕಾರ್ಯಗಳನ್ನು ಮಾಡುವ ದೇವರೇ. ಅಯ್ಯ ನಿನಗೆ ಸ್ತೋತ್ರ ದೇವರೇ. ಇದುವರೆಗೂ ನಡೆಸಿದನು ದೇವರೇ. ನಾವೆಲ್ಲರೂ ಕೂಡ ಏಕ ಮನಸ್ಸುಳ್ಳವರಾಗಿ ಪ್ರಾರ್ಥನೆಯಲ್ಲಿ ದೇವರೇ ನಿರತರಾಗುವಂತೆ, ಪ್ರಾರ್ಥನೆಯಲ್ಲಿ ದೇವರೇ ನಿರತರಾಗಿ ಭಕ್ತಿ ಮಾಡುವಂತೆ, ಪ್ರಾರ್ಥನೆಯಲ್ಲಿ ದೇವರೇ ನಿರತರಾಗಿ ದೇವರೇ ಭಕ್ತಿ ಜೀವನದಲ್ಲಿ ಮುಂದೆ ಸಾಗುವಂತೆ ಸಹಾಯ ಮಾಡು, ಬಲಪಡಿಸು, ಅದ್ಭುತ ಕಾರ್ಯಗಳನ್ನು ಮಾಡಿ ನೀನೇ ನಡೆಸಿ ಎಲ್ಲ ವಿಷಯದಲ್ಲಿ ಮಹಿಮೆ ಹೊಂದಬೇಕೆಂದು ಕೇಳುತ್ತಾ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ನಂಬಿಕೆಯಿಂದ ಬಿಡುತ್ತೇನೆ ತಂದೆಯಾದ ದೇವರೇ. ಎಲ್ಲರೇಣ ಆಮೇನ್, ಆಮೇನ್, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ಅನ್ಯೋನ್ಯತೆ ಸಹವಾಸವು ಈಗ ತಾನೇ ವಾಕ್ಯ ಕೇಳಿದ ಸಭೆಯೊಟ್ಟಿಗೂ ಮತ್ತು ಸಕಲ ಪರಿಶುದ್ಧರೊಟ್ಟಿಗೂ ಈಗಲೂ ಯಾವಾಗಲೂ ಸದಾ ಕಾಲವ ನೆಲೆಯಾಗಿರಲಿ. ಆಮೇನ್, 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 ಆಮೇನ್. ಪ್ರೈಸ್ ಲಾರ್ಡ್. ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ.